ಓಂ ಶಾಂತಿ. ಓಂ ಓಂ ಶಾಂತಿ. ವಿಶೇಷವಾಗಿ ಸದ್ಗುರುವಾರದ ದಿನದಂದು ವಿಶ್ವದಲ್ಲಿರುವಂತಹ ಸರ್ವಾತ್ಮರಿಗೆ ಸತ್ಯವಾದಂತಹ ಗತಿಯನ್ನು ಕೊಡಲಿಕ್ಕೆ ನಿಮಿತ್ತವಾಗಿರುವಂತಹ ಆತ್ಮಗಳು ಮತ್ತು ಭಗವಂತನ ಮಹಾನ ಕಾರ್ಯಕ್ಕೆ ತಮ್ಮ ತನು ಮನಧನವನ್ನ ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ಆತ್ಮಗಳಿಗೆ ಭಗವಂತನ ಕಡೆಯಿಂದ ಇವತ್ತಿನ ಈ ವಿಶೇಷವಾದಂತಹ ತರಗತಿಗೆ ಹಾರ್ದಿಕವಾದಂತಹ ಸುಸ್ವಾಗತ. ಆತ್ಮೀಯರೇ, ನಿನ್ನೆಯ ಕ್ಲಾಸಲ್ಲಿ ನಾವು ಸ್ವಪರಿವರ್ತನೆ ಅಥವಾ ಸ್ವರಾಜ್ಯ ಅಧಿಕಾರಿ ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಅಂದ್ರೆ ಭಗವಂತನ ಶಕ್ತಿಯಿಂದ ಮೊದಲನೇದಾಗಿ ನಾನು ಪರಿವರ್ತನೆ ಆಗಬೇಕು, ನನ್ನ ಸಾಲವನ್ನು ನಾನು ತೀರಿಸ್ಕೊಳ್ಬೇಕು. ಆತ್ಮ ಮತ್ತು ಆತ್ಮನ ಹತ್ತಿರದಲ್ಲಿರುವಂಥ ಸೂಕ್ಷ್ಮ ಕರ್ಮೇಂದ್ರಿಯಗಳ ಬಗ್ಗೆ ಮೊದಲು ಕ್ಲೀನಿಂಗ್ ಪ್ರೊಸೆಸ್ ಅದನ್ನು ಮಾಡಬೇಕು. ಕಾರಣ ಏನು ಅಂತಂದ್ರೆ, ಕಳೆದ 5,000 ವರ್ಷದಿಂದ ಅದನ್ನು ಸ್ವಚ್ಛ ಮಾಡೇ ಇಲ್ಲ ನಾವು. ಅದರ ತುಂಬಾ ಅವಶ್ಯಕತೆ ಇದೆ. ಪ್ರಪಂಚದಲ್ಲಿ ನಮಗೆ ಶರೀರದ ವಿಚಾರವನ್ನ ತಿಳಿಸಿದರೆ ಹೊರತು ಆತ್ಮದ ವಿಚಾರವನ್ನ ಸ್ಪಷ್ಟತೆಯಿಂದ ಯಾರು ಕೂಡ ನಮಗೆ ತಿಳಿಸಿಲ್ಲ. ಆತ್ಮ ಅಂದ್ರೆ ಹೇಗೆ, ಏನು, ಎಲ್ಲಿದೆ, ಎಲ್ಲಿಂದ ಬರುತ್ತೆ, ಅದಕ್ಕೆ ಹೇಗೆ ಆಹಾರವನ್ನು ಕೊಡಬೇಕು, ಹೇಗೆ ಸ್ವಚ್ಛ ಮಾಡಬೇಕು, ಅದನ್ನ ತಿಳಿಸಿಲ್ಲ. ನೀವು ಭಗವಂತ ಬಂದು ಜ್ಞಾನ ತಿಳಿಸಿಕೊಟ್ಟ ಮೇಲೂ ಕೂಡ ಭಗವಂತನನ್ನ ಶಾರೀರಿಕ ವಿಷಯದಲ್ಲೇ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ ಹೊರತು ಆತ್ಮಕ್ಕೆ ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಭಗವಂತ ಹೇಳುವಂಥದ್ದು, ನಿಜವಾಗಿಯೂ ನೀವು ರಾಜಯೋಗದ ಅನುಭೂತಿ, ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು ಅಂತಂದ್ರೆ ಪರಮಾತ್ಮನನ್ನ ಆತ್ಮಿಕ ವಿಷಯದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಅವಾಗ ನಿಜವಾದಂತ ಸುಖ ಏನು, ಅತೀಂದ್ರಿಯ ಸುಖ ಏನು ಅಂತ ನಿಮ್ಗೆ ಏನಾಗುತ್ತೆ, ಮನವರಿಕೆ ಆಗ್ತದೆ. ಹಾಗೆ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟಾಗ ಮೊದಲ ಪರಿವರ್ತನೆ ಆತ್ಮದಲ್ಲಿ, ಮನಬುದ್ಧಿ ಸಂಸ್ಕಾರದಲ್ಲಿ ಬರುತ್ತೆ. ನಿಧಾನವಾಗಿ ಮನಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳುತ್ತೆ. ಅವಾಗ ಹೆಚ್ಚಿನ ಸಮಯ ನಿಮ್ಮ ಮನಸ್ಸು ಬುದ್ಧಿಯನ್ನ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಡಲಿಕ್ಕೆ ಒಂದು ಸಾಧ್ಯತೆ, ಅವಕಾಶ ಹೇಳುವಂಥದ್ದು ಇರುತ್ತೆ. ಸರಿ, ಈಗ ಭಗವಂತನ ಶಕ್ತಿ ನಿಮ್ಮ ಕಡೆಗೆ ಬರ್ತಾ ಇದೆ, ಮನಬುದ್ಧಿ ಸಂಸ್ಕಾರಕ್ಕೆ ಬರ್ತಾ ಇದೆ, ಶರೀರಕ್ಕೆ ಬರ್ತಾ ಇದೆ. ಮುಂದೆ ಯಾವಾಗ ಭಗವಂತನ ಶಕ್ತಿಗಳು ಬರ್ತಾವೋ ಅವಾಗೇನಾಗತ್ತೆ ಹೇಳಿ. ನಿಮ್ಮ ಮನೆಯಲ್ಲಿ ರಾತ್ರಿ ಇರತ್ತೆ ಅಂತ ತಿಳ್ಕೊಳ್ಳಿ, ಲೈಟ್ ಆಫ್ ಮಾಡಿದ್ದೀರಾ. ಎಷ್ಟು ಗಂಟೆಗೆ? ರಾತ್ರಿ ಎಷ್ಟು ಗಂಟೆ ಮಲಗ್ತೀನಿ? 10 ಗಂಟೆಗೆ. 10 ಗಂಟೆ ಲೈಟ್ ಆಫ್ ಮಾಡಿದ್ರಿ. ಸರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? 4 ಗಂಟೆಗೆ. 4 ಗಂಟೆ ಯೋಗ ಕೂತ್ಕೊಳ್ಬೇಕು. ಸರಿ, ಓಕೆ. ನಾವೆಲ್ಲ 3 ಗಂಟೆಗೆ ಹೇಳ್ತೀವಿ. ಸರಿ, ಸರಿ, ಯಾರು ಯಾವ ಟೈಮಿಗೆ ಹೇಳ್ತೀರೋ ಅವಾಗ ಲೈಟ್ ಆನ್ ಮಾಡಿದ್ರಿ. ಅವಾಗ ಏನಾಗ್ತದೆ? ಬೆಳಕಾಗೋಗ್ತೀನಿ. ಬೆಳಕಾದಾಗ ನೀವು ಲೈಟ್ ಆಫ್ ಮಾಡಿದಾಗ ನಿಮ್ಮನ್ನಲ್ಲಿರುವಂತಹ ಜಿರಳೆಗಳು, ಇಲಿಗಳು, ಹೆಗ್ಗಣಗಳು, ಹಲ್ಲಿಗಳು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಹೌದು ಅಲ್ವಾ? ಲೈಟ್ ಹಾಕಿದ ತಕ್ಷಣ ಏನಾಗ್ಬಿಡ್ತವೆ? ಎಲ್ಲ ಗೂಡು ಸೇರ್ಕೊಂಡ್ಬಿಡ್ತವೆ. ಹೌದು ತಾನೆ? ಹಾಗೇನೆ ಆತ್ಮೀಯರೇ, ಏನಾಗತ್ತೆ ಇಲ್ಲಿ ಭಗವಂತನ ಶಕ್ತಿ ಬಂದ ತಕ್ಷಣದಲ್ಲಿ, ಇವಾಗ ನೋಡಿ, ನಮ್ಮ ಶರೀರದಲ್ಲೂ ಕೂಡ ನೀವು ಯಾವಾಗ ನೀರನ್ನು ಕುಡಿಸ್ತೀರೋ ಅವಾಗ ಏನಾಗತ್ತೆ, ಆ ನೀರಿನಿಂದ ಶರೀರದ ಒಳಗಡೆಗಿರುವಂತ ಮಲಮೂತ್ರ ಏನಾಗತ್ತೆ, ಹೊರಗಡೆ ಹೋಗ್ತದೆ, ಸ್ವಚ್ಛವಾಗ್ತದೆ. ಶರೀರದ ಮೈ ಮೇಲೆ ನೀರನ್ನು ಹಾಕಿದಾಗ, ಬಟ್ಟೆಯ ಮೇಲೆ ನೀರನ್ನು ಹಾಕಿದಾಗ ಆ ಶರೀರ ಮತ್ತು ಬಟ್ಟೆಯ ಮೇಲಿರುವಂತ ಪ್ರಾಪಂಚಿಕವಾದಂತ ಕೊಳೆ ಮತ್ತು ಕೆಸರು ಸ್ವಚ್ಛವಾಗ್ತದೆ. ಅದು ರಿಲೀಸ್ ಆಗ್ಲಿ ಸ್ಟಾರ್ಟ್ ಆಗತ್ತೆ ಅಲ್ವಾ? ಹಾಗೇನೆ ಭಗವಂತನ ಶಕ್ತಿ ಆತ್ಮದಲ್ಲಿ, ಮನಬುದ್ಧಿ ಸಂಸ್ಕಾರದಲ್ಲಿ ಒಳಗಡೆ ಬಂದ ತಕ್ಷಣದಲ್ಲಿ
63 ಜನ್ಮದ ಏನೇಳೆ ವಿಕರ್ಮ ಒಂದ್ ತಕ್ಷಣದಲ್ಲಿ ಏನಾಗ್ತದೆ, ಸ್ಫೋಟ ಆಗ್ಬಿಡ್ತದೆ, ನಿಧಾನಕ್ಕೆ ಹೊರಗಡೆ ಬಂದ್ಬಿಡ್ತದೆ. ಅವಾಗ ನಾವೇನ್ ಹೇಳ್ತೀವಿ, ಬಾಬನ ಮಗು ಆದ ಮೇಲೆ ಸಮಸ್ಯೆ ಜಾಸ್ತಿ ಆಯ್ತು ಅಂತ ಹೇಳ್ತೀವಿ. ಸಮಸ್ಯೆ ಜಾಸ್ತಿ ಆಗಿರೋದಲ್ಲ ಅದು. ಏನಾಗಿರೋದು, ಒಳಗಿರುವಂತ ಕಾಯಿಲೆಗಳು ಹೊರಗಡೆಗೆ ಬರುವಂಥದ್ದು. ಅವಾಗ ಅದನ್ನ ಸರಿ ಮಾಡ್ಲಿಕ್ಕೆ ಏನ್ ಬೇಕು? ನಿಮ್ ಕಾಯಿಲೆ ಬಂದಿದೆ ಶರೀರಕ್ಕೆ ಅಂತ ತಿಳ್ಕೊಳ್ಳಿ. ಅವಾಗ ಅದನ್ನ ಸರಿ ಮಾಡ್ಲಿಕ್ಕೆ ಏನ್ ಬೇಕು? ಔಷಧಿ. ಮೆಡಿಸಿನ್ ಬೇಕು, ಟ್ಯಾಬ್ಲೆಟ್ ಬೇಕು, ಇಂಜೆಕ್ಷನ್ ಬೇಕು. ಹೌದು ತಾನೆ? ಅಂದ್ರೆ ಅದನ್ನ ಸಂಹಾರ ಮಾಡುವಂತ ಒಂದು ಶಕ್ತಿ ಹೇಳುವಂಥದ್ದು ನಮ್ಗೆ ಬೇಕಾಗ್ತದೆ. ಹಾಗೆ ಆರಂಭದಲ್ಲಿ ನಾವು ಭಗವಂತನ ನೆನಪು ಮಾಡಿದಾಗ ಆದ್ಮೇಲೆ ನಮಗೆ ಶಾಂತಿ ಸುಖದ ಅನುಭವ ಆಗತ್ತೆ. ಒಂದೇ ನಾವು ನೆನಪು ಮಾಡೋದ್ರಿಂದ, ಅಥವಾ ನಾವು ಬಟ್ಟಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಬಾಬನ ಮನೆಗೆ ಹೋಗ್ತೀವಿ, ಮೌಂಟ್ ಅಬುಗೆ ಹೋಗ್ತೀವಿ, ಅಲ್ಲಿರುವಂತ ಆತ್ಮಗಳು ಆ ಸಾಧನೆ ಮಾಡಿರುವಂತದ್ರಿಂದ ಮನಬುದ್ಧಿಯ ಮೂಲಕ, ವಾಯುಮಂಡಲದ ಮೂಲಕ ನಾವೇನ್ ಮಾಡ್ತೀವಿ, ಆ ಪರಮಾತ್ಮನ ಶಾಂತಿಯ ಸುಖದ ಅನುಭವವನ್ನ ಮಾಡ್ತೀವಿ. ಆದರೆ ವಾಪಸ್ ನಾವು ಮನೆಗೆ ಬಂದಾಗ ಏನಾಗತ್ತೆ, ನಮ್ಮಲ್ಲಿ ಆ ಒಂದು ರಾವಣ ಮಾಯೆ ಹೊರಗಡೆಗೆ ಬಂದು ಬಿಡ್ತಾನೆ. ಲೌಕಿಕ ಪರಿವಾರದ ರೂಪದಲ್ಲೂ, ಕಾಯಿಲೆಗಳ ರೂಪದಲ್ಲೂ, ವಿಘ್ನಗಳು ಪರಿಸ್ಥಿತಿಗಳ ರೂಪದಲ್ಲೂ, ಅಥವಾ ಶ್ರೀಮತ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ, ಯೋಗದಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ನಿದ್ರೆ ಬರುತ್ತೆ, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಏನಾಗತ್ತೆ, ನಮಗೆ ಮಾಯಿ ಅಥವಾ ನಾವೇ ಮಾಡಿರುವಂತ ಕರ್ಮದ ಲೆಕ್ಕಾಚಾರ ನಮಗೆ ತೊಂದರೆ ಕೊಡ್ಲಿಕ್ಕೆ ಆರಂಭ ಮಾಡುತ್ತೆ. ಅವಾಗ ನಾವೇನ್ ಮಾಡ್ಬೇಕು? ಬಾಬಾ ಅಂತ ಇನ್ವೈಟ್ ಮಾಡ್ಬೇಕಾ? ನಿಮ್ಮಲ್ಲಿ ಸೊಳ್ಳೆಗಳು ಬಂದಿದ್ದಾವೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ಬೇಕು? ಓಡಿಸ್ಬೇಕು. ಹಾ, ಸೊಳ್ಳೆ ಬ್ಯಾಟ್ ತಗೊಳ್ಬೇಕು, ಸಾಯಿಸ್ಬೇಕು, ಇಲ್ಲ ಗುಡ್ ನೈಟ್ ಮ್ಯಾಟ್ ಆಗ್ಬೇಕು. ಓಡಿಸ್ಲಿಕ್ಕೆ ಏನಾದ್ರೂ ಒಂದು ಶಕ್ತಿಯ ಪ್ರಯೋಗ ಮಾಡ್ಬೇಕಲ್ವಾ? ಹಾಗೇನೆ ವಿಕರ್ಮ ವಿನಾಶ ಮಾಡ್ಲಿಕ್ಕೆ ಭಗವಂತ ಹೇಳ್ತಾರೆ, ಭಗವಂತನಿಂದ ಶಕ್ತಿಯನ್ನ ಪಡ್ಕೊಂಡು ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನ ನಿಮ್ಮಲ್ಲಿರುವಂತ ಕಾಯಿಲೆಗಳು, ಬೇರೆಯವರಲ್ಲಿರುವಂತ ಕಾಯಿಲೆಗಳು, ಪ್ರಪಂಚದಲ್ಲಿರುವಂತ ಕಾಯಿಲೆಗಳು, ಪಂಚತತ್ವಗಳಲ್ಲಿರುವಂತ ಕಾಯಿಲೆಯನ್ನು ಹೋಗಲಾಡಿಸುವಂತಹ ಸಾಧನ ನೀವಾಗಬೇಕು. ಹೀಗೆ ಪ್ರಪಂಚದಲ್ಲಿ ಒಬ್ಬ ಸೂರ್ಯನ ಉದಯವಾಗೋದ್ರಿಂದ ಪ್ರಕಾಶ ಬಂದು ಮನುಷ್ಯಾತ್ಮರೆಲ್ಲರೂ ಕೂಡ ಕೆಲಸ ಕಾರ್ಯವನ್ನು ಆರಂಭ ಮಾಡ್ತಾರೆ ಅಲ್ವಾ? ವೈರಸ್ ಬ್ಯಾಕ್ಟೀರಿಯಾಗಳು ಸುಟ್ಟೋಗ್ಬಿಡ್ತವೆ ಅಲ್ವಾ? ವಿಟಮಿನ್ ಡಿ ಸಿಗತ್ತೆ, ಶಕ್ತಿ ಸಿಗತ್ತೆ. ಆ ಬಿಸಿಯಲ್ಲಿ ಎಷ್ಟು ರೋಗಾಣುಗಳು ಸತ್ತೋಗ್ತವೆ ಆತ್ಮೇಲೆ. ಹಾಗೇನೆ ನಾವು ಮಾಸ್ಟರ್ ಸರ್ವಶಕ್ತಿವಂತನಾಗಬೇಕು. ಇವತ್ತು ಯಾವ್ದ್ರ ಬಗ್ಗೆ ಚರ್ಚೆ ಮಾಡೋಣ? ಮಾಸ್ಟರ್ ಸರ್ವಶಕ್ತಿವಾನ್. ಸರ್ವಶಕ್ತಿವಂತ ಯಾರು? ಪರಮಾತ್ಮ. ನಾವು ಸರ್ವಶಕ್ತಿವಂತ, ಹೌದು ಅಲ್ವೋ? ಹೌದು. ನೀವು ಸರ್ವಶಕ್ತಿವಂತನ? ನಿಮ್ಮ ತನ ಇದೆಯಾ ಶಕ್ತಿ? ಆ? ತಗೊಳ್ತಾ ಇದೀವಿ. ನಿಮ್ಮಲ್ಲಿರೋ ಜ್ವರ ಹೆಂಗ್ ಕಡಿಮೆ ಆಯ್ತು? ಆ? ತಗೊಂಡಾಗ ಕಡಿಮೆ ಆಗುತ್ತೆ. ಹಾಗಿದ್ರೆ ಶಕ್ತಿ ಇರೋದು ಮಾತ್ರ ಎಲ್ಲೋ ನಿಮ್ಮಲ್ಲೋ? ನಮ್ಮಲ್ಲ. ಆ ಮಾತ್ರ ಮಾತ್ರೆಯಿಂದ ತಾನೇ ಜ್ವರ ಕಡಿಮೆ ಆಗಿದ್ದು. ಹೌದು. ಹಾಗೆ ಜ್ವರ ಕಡಿಮೆ ಆಗೋದಿದ್ರೆ ನಿಮ್ಗೆ ಜ್ವರನೇ ಬರಬಾರ್ದಿತ್ತಲ್ವಾ? ಜ್ವರ ಬಂದಿದೆ ಅಂತ ನಿಮ್ಮಲ್ಲಿ ಅದನ್ನು ಎದುರಿಸುವಂತ ಶಕ್ತಿ ಇಲ್ಲ. ಅದನ್ನ ಸಾಯಿಸ್ಬೇಕು ಅಂತ ತಾನೇ ನೀವು ಮಾತ್ರೆ ತಗೊಂಡಿದ್ದು. ಆ ಮಾತ್ರೆ ಕೆಲಸ ಮಾಡಿದಾಗ ಅಲ್ಲಿರುವಂತ ವೈರಸ್ ಬ್ಯಾಕ್ಟೀರಿಯಾ ಸುತ್ತೋಗ್ಬಿಟ್ಟು ನಿಮ್ಮ ಕಾಯಿಲೆ ಗುಣ ಆಗಿದೆ ಆತ್ಮೀಯರೇ. ಹಾಗೆ ನಮ್ಮಲ್ಲಿರುವಂತ ಆತ್ಮಿಕ ಕಾಯಿಲೆಯನ್ನು ಗುಣ ಮಾಡುವಂತ ಶಕ್ತಿ ನಮ್ಮಲ್ಲಿಲ್ಲ. ಯಾರಲ್ಲಿದೆ? ಪರಮಾತ್ಮನಿದೆ. ಅಥವಾ ಬೇರೆಯವರ ಸಮಸ್ಯೆಯನ್ನೇ ಪರಿಹಾರ ಮಾಡುವಂತ ಶಕ್ತಿನೂ ನಿಮ್ಮಲ್ಲಿಲ್ಲ. ನೀವು ಪರಮಾತ್ಮನ ಶಕ್ತಿಯನ್ನ ನಿಮ್ಮ ಮೂಲಕ ಅವ್ರಿಗೆ ಕೊಡಬಹುದೇ ಹೊರತು ನಿಮ್ಮಲ್ಲಿ ಆ ಯೋಗ್ಯತೆ ಇಲ್ಲ. ಯಾರ ತಾನು ಇದೆಯಾ? ಕೈ ಎತ್ತಿ ನೋಡೋಣ. ಇಲ್ಲ ತಾನೆ? ಅಂದ್ಮೇಲೆ ನಾವ್ ಯಾರು? ಮಾಸ್ಟರ್ ಸರ್ವಶಕ್ತಿವಂತ. ಅಂದ್ರೆ ಒಂದು ಮನೆಯಲ್ಲಿ ನೆಂಟರು ಪರಿಚಯದವರು ಬಂದಿರ್ತಾರೆ. ಆ ಮನೇಲಿ ಒಂದು ಸಣ್ಣ ಮಗು ಇರ್ತದೆ. ಮಗು ಏನು ಮಾಡಬಹುದು ಅಂತಂದ್ರೆ, ಅಡಿಗೆ ಮನೆಯಲ್ಲಿ ಅಮ್ಮ ಮಾಡಿರುವಂತ ಆಹಾರವನ್ನ ತಂದ್ಬಿಟ್ಟು ಹೊರಗಡೆ ಕೊಡಬಹುದೇ ಹೊರತು ಅದಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಗುಲಾಬ್ ಜಾಮೂನ್ ಇರ್ಲಿ, ದೋಸೆ ಇರ್ಲಿ ಅಂತ ಅಮ್ಮ ಮಾಡಿ ತಿನ್ಲಿಕ್ಕೆ ಬರ್ತದೆ.
ರುಚಿ ನೋಡ್ಲಿಕ್ಕೆ ಬರುತ್ತೆ, ಬೇರೆಯವ್ರಿಗೆ ಕೊಡ್ಲಿಕ್ಕೆ ಬರುತ್ತೆ, ಆದ್ರೆ ಅದಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಅದು ಸಣ್ಣ ಮಗು ಅದು. ಹಾಗೆ ಆತ್ಮೀಯರೇ, ನಮ್ಮಲ್ಲಿ ಶಕ್ತಿ ಇಲ್ಲ. ಸ್ವಪರಿವರ್ತನೆ ವಿಷಯದಲ್ಲಿ ಇರಬಹುದು, ವಿಶ್ವ ಪರಿವರ್ತನೆ ವಿಷಯದಲ್ಲಿ ಇರಬಹುದು. ಯಾವುದೇ ಸಮಸ್ಯೆನ ಪರಿಹಾರ ಮಾಡುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಅದು ಯಾರಲ್ಲಿರೋದು? ಪರಮಾತ್ಮನ ಪರಮಾತ್ಮನಲ್ಲಿರೋದು. ಅದಕ್ಕಾಗಿ ಪರಮಾತ್ಮನ ಶಕ್ತಿ ಆತ್ಮದಲ್ಲಿ, ಮನಬುದ್ಧಿ ಸಂಸ್ಕಾರದಲ್ಲಿ, ಶರೀರದಲ್ಲಿ ಯಾವಾಗ ಪ್ರವಾಹ ಆಗತ್ತೋ ಆ ಕಾರಣದಿಂದ ಕಾಯಿಲೆಗಳು ಏನಾಗ್ತವೆ? ಗುಣವಾಗ್ತವೆ. ಆ ಕರ್ಮ ಯಾವಾಗ ನಿಮ್ಮಿಂದ ಆರಂಭವಾಗತ್ತೋ ಆವಾಗ ನೀವೇನಾಗ್ತೀರಿ? ಮಾಸ್ಟರ್ ಸರ್ವಶಕ್ತಿಮಾನ್. ಅಂದ್ರೆ ಈ ಸರ್ವಶಕ್ತಿಮಾನಲ್ಲಿ ನೀವೇನ್ ಮಾಡ್ತಿದ್ರಿ? ಶಕ್ತಿ ಪ್ರಯೋಗ ಯಾರ ಮೇಲೆ ಮಾಡ್ತೀರಾ ನೀವು? ನಿಮ್ಮ ಮಕ್ಕಳಿಗೆ ಸಿಟ್ಟು ಬಂದಿದೆ ಅಂತ ತಿಳ್ಕೊಳ್ಳಿ, ಅವಾಗ ಶಕ್ತಿ ಪ್ರಯೋಗ ಮಾಡ್ತಿರೋ ಮಾಡಲ್ವ? ನಿಮ್ಮ ಮಾತನ್ನು ಕೇಳಲ್ಲ ಅಂತಂದ್ರೆ ಮಾಡ್ತೀರಿ. ಸರಿ. ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿದಾರಪ್ಪ, ಒಳ್ಳೆಯವರು, ನಿಮ್ಮ ಮಾತೆಲ್ಲವನ್ನು ಕೇಳ್ತಾರೆ, ಅವಾಗ ನೀವು ಅವ್ರ ಮೇಲೆ ಶಕ್ತಿ ಪ್ರಯೋಗ ಮಾಡ್ತೀರಾ? ಇಲ್ಲ. ಇಲ್ಲ ಅಲ್ವಾ? ಶಕ್ತಿ ಪ್ರಯೋಗ ಮಾಡಬೇಕು ಅಂತಂದ್ರೆ ನಮ್ಮ ಮಾತನ್ನು ಅವ್ರು ಕೇಳಬಾರದು, ಆವಾಗ ನಾವು ಶಕ್ತಿಯ ಪ್ರಯೋಗವನ್ನ ಮಾಡ್ತೀವಿ. ಹಾಗೆ ನಮ್ಮ 63 ಜನ್ಮದ ಸಾಲವನ್ನ ತೀರ್ಲಿಕ್ಕೆ, ಬೇರೆ ಆತ್ಮಗಳ ವಿಕರ್ಮ ವಿನಾಶ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಾಗ? ಶಕ್ತಿ ಪ್ರಯೋಗ ಮಾಡ್ಬೇಕಾಗ್ತದೆ ಆತ್ಮೀಯರೇ. ಕೆಟ್ಟದಾಗಿರುವಂತ ವಸ್ತುವನ್ನ ಸುಡಲಿಕ್ಕೆ ಬೆಂಕಿಯನ್ನು ಹಾಕ್ಬೇಕಾಗ್ತದೆ. ಬೆಂಕಿಯಿಂದ ಅಡಿಗೆನೂ ಕೂಡ ಮಾಡ್ಬೋದು, ಒಳ್ಳೆ ಕೆಲಸನೂ ಕೂಡ ಮಾಡಬಹುದು. ಅದೇ ರೀತಿ ಮನೆಯನ್ನು ಸುಡುವಂತ ಕೆಲಸವನ್ನು ಕೂಡ ಮಾಡಬಹುದು ಅಲ್ವಾ? ಹಾಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ಏನು? ಅದಕ್ಕೆ ಭಗವಂತ ಒಂದು ಸುಂದರವಾದ ಉದಾಹರಣೆ ನೀಡ್ತಾರೆ. ನೀವು ಒಂದು ರಾಜಕುಮಾರ ಅಂತ ತಿಳ್ಕೊಳ್ಳಿ. ನೀವ್ಯಾರು? ರಾಜ ಎಲ್ಲಿದ್ದೀರಿ? ರಾಜಕುಮಾರ ಎಲ್ಲಿರ್ತಾನೆ? ಆ ಅರಮನೆ. ಅರಮನೆಯಲ್ಲಿ ಇರ್ತಾನೆ. ಸರಿನಾ? ಆ ದಿನ ನಿಮ್ಮ ಬರ್ತಡೇ. ಯಾರ್ದು ಬರ್ತಡೇ? ರಾಜಕುಮಾರ. ಹಾ, ನಿಮ್ದು ಬರ್ತಡೇ. ಸರಿನಾ? ನೀವು ಆರಾಮಾಗಿ ಆಟ ಆಡ್ಕೊಂಡಿದ್ದೀರಾ. ಸರಿ. ಸುಮಾರು ಹೊತ್ತಾಯ್ತು, ನಿಮ್ಮಪ್ಪ ಕಾಣ್ತಾನೇ ಇಲ್ಲ. ಅಪ್ಪ ಎಲ್ಲೋದ್ರಪ್ಪ ಅಂತ ನೋಡ್ರಿ. ಅಪ್ಪ ಏನ್ ಮಾಡಿದ ಅಂತ, ನಿಮ್ಮ ಬರ್ತಡೇ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರಿನಲ್ಲಿ ಆ ಊರಿನ ಪ್ರಜೆಗಳನ್ನೆಲ್ಲ ಕರೆದಿದ್ದಾರೆ. ಕರೆದು ಬಿಟ್ಟು ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ತನ್ನ ಖಜಾನೆಯಿಂದ ಕೊಡ್ತಾ ಇದ್ದಾರೆ. ಕೆಲವರಿಗೆ ಬಟ್ಟೆ ಬೇಕು, ಕೆಲವರಿಗೆ ಸ್ವೆಟರ್ ಬೇಕು, ಕೆಲವರಿಗೆ ಆಹಾರ ಧಾನ್ಯಗಳು ಬೇಕು, ಕೆಲವರಿಗೆ ಮೆಡಿಸಿನ್ ಬೇಕು, ಕೆಲವರಿಗೆ ಹಣ ಬೇಕು, ಕೆಲವರಿಗೆ ಪುಸ್ತಕಗಳು ಬೇಕು, ಚಿಕ್ಕ ಮಕ್ಕಳು. ಹಿಂಗೆ ಬೇರೆ ಬೇರೆ ಅವಶ್ಯಕತೆ ಇದೆ. ರಾಜನ ಖಜಾನೆಯಲ್ಲಿ ಎಲ್ಲಾ ವಸ್ತುಗಳು ಇದ್ದಾವೆ. ಕ್ಯೂನಲ್ಲಿ ಪ್ರಜೆಗಳು ನಿಂತಿದ್ದಾರೆ. ಯಾರ್ಯಾರಿಗೆ ಏನೇನು ಬೇಕೋ ಎದುರುಗಡೆ ಬಂದ ಕೇಳ್ತಾ ಇದ್ದಾರೆ. ರಾಜ ಏನ್ ಮಾಡ್ತಿದ್ದಾನೆ? ಕೊಡ್ತಾ ಇದ್ದಾನೆ. ಖಜಾನೆ ಯಾರ್ದು? ರಾಜಂದು. ತಗೊಳ್ತಾ ಇರೋದು ಯಾರು? ಪ್ರಜೆ. ನೀವ್ಯಾರು? ಆತ್ಮ. ರಾಜಕುಮಾರ. ನೀವ್ಯಾರು? ರಾಜಕುಮಾರ್. ಹ. ಈಗ ನೀವೇನ್ ಮಾಡ್ಬೇಕು? ನೋಡ್ತಾ ನಿಂತ್ಕೊಳ್ಬೇಕಾ? ನಾವು ಕೊಡ್ತಾ ಇರ್ಬೇಕು. ನೀವು ಕೊಡ್ತಾ ಇರ್ಬೇಕು. ನೀವು ಕೊಡ್ಲಿಕ್ಕೆ ನಿಮ್ಮತ್ತೇನಿದೆ? ಇರೋದು ನಿಮ್ಮ ಅಪ್ಪನ ಹತ್ರ. ನಿಮ್ಮ ಅಪ್ಪನ ಹತ್ರ ತಾನೇ ಇರೋದು. ಅದೇ ಅಪ್ಪನಿಗೆ ಅವ್ರು ನಾವು ಜೊತೆ ಸೇರ್ಕೊಂಡು ಕೊಡೋದು. ಜೊತೆಗಂತ ಏನು ಒಂದು ಪಕ್ಕದಲ್ಲಿ ಕೂತ್ಕೊಳ್ಳೋದಾ? ಏನ್ ಮಾಡ್ಬೇಕು? ಅವ್ರು ಯಾವ ವಸ್ತುನ ಹಂಚುತ್ತಿದ್ದಾರೋ ಅದನ್ನ ನಾವು ಸೇರಿ ಹಂಚೋದು. ಏನೇನು? ಇನ್ನೊಂದ್ಸಲ ಹೇಳಿ. ಅವರು ಏನ್ನ ಹಂಚ್ತಾ ಇದ್ದಾರೆ ಜೊತೆಗೆ ಸೇರಿ ನಾವು ಸೇರಿ ಹಂಚೋದು. ಅದೇನೆ, ಸೇರಿಂದ ಎಲ್ಲಿ ಸೇರ್ತೀರಿ? ನೀವಿರೋಲ್ಲ ಅವನು ಬರ್ಬೇಕು, ಅವನಿರೋವಲ್ಲಿ ನೀವು ಹೋಗ್ತಿರೋ. ಅವ್ರಿರುವಲ್ಲಿ ನಾವು ಅಲ್ವಾ? ಅದಕ್ಕಾಗಿ ಸ್ವಲ್ಪ ಆಟ ಆಡೋದನ್ನ ಬಿಟ್ಟು ಅವನ್ ತೊಡೆ ಮೇಲೆ ಕುತ್ಕೊಳ್ಳಿ. ಪರ್ಮಿಷನ್ ಕೊಡ್ತಾನ ಅವನು. ಬೇರೆ ಯಾರು ಕುತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಮಗನಿಗೆ ಕುತ್ಕೊಳ್ಳಿಕ್ಕೆ ಏನಿದೆ? ಪರ್ಮಿಷನ್ ಇದೆ. ಸರಿ. ಯಾರು ಕೊಡ್ತಾ ಇದ್ದಾರೆ? ಪರಮಾತ್ಮ. ಅವಾಗ ಅಪ್ಪನ ಪ್ರೀತಿ ಸಿಗ್ತದೆ. ಕೊಡ್ಬೇಕಾದ್ರೆ ಅಪ್ಪನ ನೋಡ್ತಾ ಕುತ್ಕೊಳ್ಬೇಕಾ? ಇಲ್ಲ. ಏನ್ ಮಾಡ್ಬೇಕು? ಕೊಡ್ತಾ ಇರಬೇಕು. ನೀವು ಸುಮ್ನೆ ಅವ್ನು ಕೊಡ್ತಾ ಇದ್ದೀರಿ, ಮುಡ್ತಾ ಇರಿ ಸಾಕು. ಅದ್ರ ಒಳಗಡೆ ಏನಿದೆ ನಿಮ್ಗೆ ಬೇಡ.
ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಅದು ಏನು ಬೇಕು, ಏನು ಕೊಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಕೊಡ್ತಿದ್ದಾರೆ ಅದು ಏನು ಬೇಡ. ಎದುರುಗಡೆ ಜನ ಇದ್ದಾರಲ್ವ, ಬರ್ತಾ ಇದ್ದಾರಲ್ವಾ, ಅವ್ರು ಏನು ಕೊಡೋದು, ಸ್ವಲ್ಪ ಕೈ ಟಚ್ ಮಾಡಿ ಅಷ್ಟೇ. ಆವಾಗ ಎದುರುಗಡೆಗಿರುವಂತ ಆತ್ಮಗಳು ಆ ಮಗುಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಕೊಡ್ತಾರೋ ಕೊಡಲ್ಲ? ಕೊಡ್ತಾರೆ. ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಸುಮ್ನೆ ಕೂತ್ಕೊಂಡಿರ್ಬೇಕು ತೊಡೆ ಮೇಲೆ. ಆಟ ಆಡೋದನ್ನ ಬಿಟ್ಬಿಟ್ಟೆಲ್ಲ ಕೂತ್ಕೊಳ್ಬೇಕು. ನೀವು ಆಟ ಆಡ್ತಾ ಇದ್ರೆ ಏನಾಗೋದಿಲ್ಲ, ಈಗಲ್ಲ. ಆಗೋದಿಲ್ಲ. ಅದು ಬಿಟ್ಬಿಟ್ಟು ಅಲ್ಲಿ ಅಪ್ಪ ಕೊಡ್ತಾ ಇರ್ಬೇಕಾದ್ರೆ ಕರ್ಕೊಂಡ್ ಬಂದ್ಬಿಟ್ಟು ಬಾ ನನ್ನ ಬರ್ತ್ಡೇಗೆ ಬಾ, ನಿನ್ ಕೇಕ್ ಕಟ್ ಮಾಡು, ಇವಾಗ ಯಾಕಲ್ಲಿ ಕೂತ್ಕೊಂಡಿದ್ಯಾ ಅಂತ ಅವನ ಜೊತೆ ಗಲಾಟೆ ಮಾಡ್ಬೇಕು, ಮಾಡಬಾರ್ದು? ಮಾಡಬಾರ್ದು. ಆಡಿದ್ರೆ ಏನಾಗ್ತದೆ? ಆಶೀರ್ವಾದ ಸಿಗಲ್ಲ. ನಾವೇ ಅಲ್ಲಿ ಮಿಸ್ ಜನ ಎಲ್ಲ ಬೈತಾರೆ ಬೈಯಲ್ವೋ? ಬೈತಾರೆ. ಅವರಿಂದ ಶಾಪ ತಗೊಳ್ಬೇಕು, ಅವ್ರದ್ದು ಆಶೀರ್ವಾದ ತಗೊಳ್ಬೇಕು. ಆಶೀರ್ವಾದ. ಹಾಗೆ ನಿಮ್ಮ ಬರ್ತಡೇಲಿ ನೀವು ಅಪ್ಪನ ಕರ್ಕೊಂಡು ಕೇಕ್ ಕಟ್ ಮಾಡ್ಬೇಕು ಅಥವಾ ದಾನ ಧರ್ಮ ಮಾಡ್ಬೇಕು? ದಾನ ದಾನ ಧರ್ಮ ಮಾಡ್ಬೇಕು. ಅದಕ್ಕೆ ಭಗವಂತ ಹೇಳ್ತಾರೆ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯ ನನ್ನ ಭಕ್ತರಿಗೆ, ನನ್ನ ಮಕ್ಕಳಿಗೆ, ಪಂಚತತ್ವಗಳಿಗೆ, ವಿಶ್ವಕ್ಕೆ ಯಾರು ನನ್ನ ಹತ್ರ ಆಸ್ತಿಯನ್ನ ಕೇಳ್ತಾ ಇದ್ದಾರೋ ಅವರಿಗೆಲ್ಲರಿಗೂ ನಿರಂತರವಾಗಿ ಹಗಲು ರಾತ್ರಿ 24 ಗಂಟೆನೂ ಕೂಡ ನಾನು ಕೊಡ್ತಾ ಇರ್ತೇನೆ. ಜನ ನನ್ನ ಎದುರುಗಡೆ ಸದಾ ಇರ್ತಾರೆ. ನೀವು ಮಾಸ್ಟರ್ ಸರ್ವಶಕ್ತಿವನ್ನ ಆಗ್ಬೇಕು ಅಂತಂದ್ರೆ ನಿಮ್ಮ ಮನಬುದ್ಧಿಯನ್ನ ಎಲ್ಲ ಕಡೆಯಿಂದ ತೆಗೆದು ಪರಮಾತ್ಮನಲ್ಲಿ ಇಟ್ಟಾಗ ಪರಮಾತ್ಮ ನಿಮ್ಮ ಮೂಲಕ ಅವರಿಗೆ ಸರ್ವಶಕ್ತಿಗಳನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಭಗವಂತ ಸರ್ವಶಕ್ತಿವಾನ್ ಅಂತಂದ್ರೆ ಯಾಕೆ ಹೇಳಿದ್ರು ಅಂತಂದ್ರೆ, ಅದು ಶರೀರದ ಕಾಯಿಲೆ ಇರ್ಬೋದು, ಮಾನಸಿಕ ಕಾಯಿಲೆ ಇರ್ಬೋದು, ಆತ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಪರಿಸ್ಥಿತಿಗಳಿರ್ಬೋದು, ವಿಘ್ನಗಳಿರ್ಬೋದು, ಸ್ಥೂಲ ಇರ್ಬೋದು, ಸೂಕ್ಷ್ಮ ಇರ್ಬೋದು, ಯಾವುದೇ ಇರಬಹುದು. ಯಾವುದೇ ಒಂದು ಶಕ್ತಿ ಅಲ್ಲ ಅಲ್ವಾ? ಇವಾಗ ಸೂರ್ಯನ ಪ್ರಕಾಶದಲ್ಲಿ ಕಾಮನ ಬಿಲ್ಲು ಬಂದಾಗ ಏನಾಗ್ತದೆ? 7 ಬಣ್ಣಗಳು ಕಾಣ್ತಾವಲ್ವಾ? ಹಾಗೆ ಎಲ್ಲಾ ರೀತಿಯ ಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗ್ಬೇಕು. ಕೇವಲ ಒಂದು ಸಮಸ್ಯೆಗೆ, ಒಂದು ವ್ಯಕ್ತಿಗೂ, ಒಂದು ಕಾರಣಕ್ಕೂ ಮಾಡಿದ್ರೆ ಒಂದು ಶಕ್ತಿಗಳು ಪ್ರವಾಹ ಆಗ್ಬೋದು ಅಷ್ಟೇನೆ, ಎಲ್ಲಾ ಶಕ್ತಿಗಳು ಆಗೋದಿಲ್ಲ. ನಾವು ಯೋಗಕ್ಕಂತ ಕುತ್ಕೊಂಡಾಗ ಆತ್ಮೀಯರೇ, ವಿಶೇಷವಾಗಿ ಸೇವಾ ಕೇಂದ್ರಕ್ಕೆ ಹೋದಾಗ ಬೇರೆ ಬೇರೆ ಆತ್ಮಗಳಿಗೆ ದೃಷ್ಟಿ ಕೊಡ್ತಾ ಇದ್ದಾಗ ನಮ್ಗೆ ಬೇರೆ ಬೇರೆ ರೀತಿಯ ಅನುಭವ ಆಗ್ತಾ ಇರ್ತದೆ. ಒಬ್ರಿಗೆ ದೃಷ್ಟಿ ಕೊಟ್ಟಾಗ ಶರೀರ ಬಿಸಿ ಆಗ್ತದೆ, ಟಕ್ಕಂತ ಇನ್ನೊಬ್ಬರ ಕಡೆ ದೃಷ್ಟಿ ಕೊಟ್ಟಾಗ ಶಾಂತವಾಗಿಬಿಡ್ತದೆ. ಇನ್ನು ಕೆಲವರು ದೃಷ್ಟಿ ಕೊಟ್ಟಾಗ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರೆ ಟಕ್ಕಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಅವಾಗ ನಮ್ಗೆ ಅನುಭವ ಬೇರೆನೇ ಆಗ್ತಾ ಇರ್ತದೆ. ಕೆಲವೊಂದ್ಸಲ ಬಾಡಿ ವೈಬ್ರೇಷನ್ ಆಗಿಬಿಡ್ತದೆ. ಕಾರಣ ಏನು? ಯಾರಿಗೆ ಏನೇನು ಬೇಕೋ ಅದನ್ನು ಬಾಬಾ ಕೊಡ್ತಾ ಇರ್ತಾರೆ. ಒಂದು ಕಲ್ಯಾಣ ಮಂಟಪದಲ್ಲಿ ಬಕೆಟ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಸರಿನಾ? ಫಸ್ಟಿಗೆ ಆ ಬಕೆಟ್ ಅಲ್ಲಿ ಏನ್ ಮಾಡ್ತಾರೆ? ನೀರ್ ಹಾಕ್ತಾರೆ. ಯಾಕೆ? ವರ ಬರ್ತಾನಲ್ಲ, ಒಂದು ಕಾಲು ತೊಳಿಲಿಕ್ಕೆ ನೀರು ಬೇಕು ಅಂತ. ಸರಿ ವರ ಕಲ್ಯಾಣ ಮಂಟಪದ ಒಳಗಡೆ ಬಂದಾಯ್ತು. ತಕ್ಷಣ ಆ ನೀರನ್ನು ಖಾಲಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲಿ ಉಪ್ಪಿಟ್ಟನ್ನ ಹಾಕ್ತಾರೆ ಅಲ್ವಾ? ಚೌ ಬಾತ್, ಖಾರ ಬಾತ್ ಹಾಕ್ತಾರೆ. ಯಾಕೆ? ಬಡಿಸ್ಬೇಕಲ್ಲ ಬಂದವ್ರಿಗೆ. ಸರಿ, ಖಾರ ಬಾತ್ ಬಡಿಸಾಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ? ಅದರಲ್ಲಿ ಖಾರ ಬಾತ್ ಖಾಲಿ ಮಾಡ್ತಾರೆ, ಮತ್ತೆ ಟೀ ಹಾಕ್ಬಿಡ್ತಾರೆ. ಟೀ ಕೊಡ್ಲಿಕ್ಕೆ ಬಕೆಟ್ ಬೇಕಲ್ವಾ? ಸರಿ, ಟೀ ಖಾಲಿ ಆಯ್ತು. ಮಧ್ಯಾಹ್ನ 11 ಗಂಟೆ ಜ್ಯೂಸ್ ಕೊಡ್ಬೇಕು. ಅದ್ರಲ್ಲಿ ಏನಾಗ್ತಾರೆ? ಜ್ಯೂಸ್. ಅವಾಗ ನೀರ್ ಹಾಕಿದಾಗ ಬಕೆಟ್ ಹೆಂಗಿರ್ತದೆ? ಶುದ್ಧವಾಗಿ ನಾರ್ಮಲ್ ಇರ್ತದೆ ಅಲ್ವಾ? ಅದಕ್ಕೆ ಚೌಚೌಬಾ ಇದು ಖಾರ ಬಾತ್ ಹಾಕಿದಾಗ ಹೆಂಗಿರ್ತದೆ? ಎಣ್ಣೆ ಬಿಸಿ ಇರ್ತದೆ, ಎಣ್ಣೆ ಇರ್ತದೆ. ಟೀ ಹಾಕಿದಾಗ ಹೆಂಗಿರ್ತದೆ? ಬಿಸಿ ಇರ್ತದೆ. ಜ್ಯೂಸ್ ಹಾಕಿದಾಗ ಹೆಂಗಿರ್ತದೆ? ತಣ್ಣಗ. ಹಾಗಿದ್ರೆ ಬಕೆಟ್ ಏನು? ಸಾಧನ. ಹಾಗೇನೆ ನೀವೇನಾಗ್ಬೇಕು? ಸಾಧನ ಆಗ್ಬೇಕು. ಹಾಗೆ ನೀವು ಯೋಗದಲ್ಲಿ ಕುತ್ಕೊಂಡಾಗ ಬೇರೆ 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 ರೀತಿ ವೆರೈಟಿ ಶಕ್ತಿಯ ನಮ್ಗೆ ಅನುಭವ ಆಗ್ತಾ ಇದೆ ಅಂತಂದ್ರೆ ನೀವೇನಾಗಿದ್ದೀರಿ? ಸಾಧನ ಮಾಸ್ಟರ್ ಸರ್ವಶಕ್ತಿವಾನ್. ಅದಾಗಬೇಕು ಅಂತಂದ್ರೆ ನಿಮ್ಮ ಹಿಂದೆ ಪರಮಾತ್ಮ ಇರಬೇಕು, ನಿಮ್ಮ ಮುಂದಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಹೇಳುವಂಥದ್ದು ಕೊಡುವಂತ ಸ್ಥಿತಿ, ತೆಗೆದುಕೊಳ್ಳುವಂಥದ್ದಲ್ಲ. ಬೇರೆ ನಾವು ಕೊಡಬೇಕಾಗ್ತದೆ. ನನಗೊಬ್ಬರಿಗಾದ್ರೆ ಒಂದೇ ಸಾಕು, ಎಲ್ಲರಿಗೂ ಕೊಡ್ಬೇಕಂದ್ರೆ ಎಲ್ಲಾ ವೆರೈಟಿ ಬೇಕಲ್ವಾ? ಅಲ್ವಾ? ಅದಕ್ಕಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ಬೇಕು ಅಂತಂದ್ರೆ ಮನಸ್ಸನ್ನ ಭಗವಂತನ ಕೈಯಲ್ಲಿ ಸುಮ್ಮನೆ ಕೊಟ್ಟಾಯ್ತು. ಇವರಿಗೆ ಇದನ್ನು ಕೊಡು, ಅವರಿಗೆ ಅದನ್ನು ಕೊಡು ಅಂತ ಹೇಳಬೇಕಾಗಿದ್ದಿಲ್ಲ. ಯಾರೋ ನಿಮ್ಗೆ ಹೇಳಿದ್ದಾರೆ ನಮ್ಮ ಈ ಸಮಸ್ಯೆಗೆ ಪರಿಹಾರ ಮಾಡಿ ಅಂತ. ಕೇವಲ ಭಗವಂತನಿಗೆ ರಿಪೋರ್ಟ್ ಮಾಡೋದು, ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಡೋದು, ಅಷ್ಟೇ ಕೆಲಸ ನಿಮ್ದು.
ಭಗವಂತ ನಿಮ್ಮ ಮನಸ್ಸು ಬುದ್ಧಿಯ ಮೂಲಕ ಶಕ್ತಿಯನ್ನು ಪ್ರವಾಹ ಮಾಡ್ತಾ ಇದ್ದಾನೋ ಇಲ್ಲ ಅಂತ ಬಿಟ್ಟು ನಿಮ್ಗೆ ಏನಾಗ್ಬೇಕು, ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಸಾಧನವಾಗ್ಬೇಕು. ನೀವು ಅಷ್ಟೇನೆ, ಮಾಲೀಕರಾಗಬಾರ್ದು. ನಾನು ಅವ್ರಿಗೆ ಕೊಡ್ತಾ ಇದ್ದೇನೆ, ನಾನು ಆತ್ಮನಿಗೆ ಕೊಡ್ತಾ ಇದ್ದೇನೆ, ನನ್ನ ಜೊತೆಗೆ ನನ್ನ ಮೂಲಕ ಹೋಗ್ತಾ ಇದೆ, ಅಲ್ಲ, ನಾನು ಬರಬಾರ್ದಲ್ಲಿ. ಯಾರು ಕೊಡಬೇಕು? ಪರಮಾತ್ಮ ಕೊಡಬೇಕು. ಕೇವಲ ನಾನು ಸಾಧನವಾಗಬೇಕು ಆತ್ಮೀಯರೇ. ಅದಕ್ಕಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ಆತ್ಮೀಯರೇ, ನೋಡಿ, ಯಾವುದೋ ಒಂದು ವ್ಯಕ್ತಿ ಇದ್ದಾನೆ, ತುಂಬಾ ಕಾಯಿಲೆ ಇದೆ ಅಲ್ವಾ, ನಾಲ್ಗೆಲ್ಲ ಏನಾಗ್ಬಿಟ್ಟಿದೆ, ಕಹಿ ಆಗ್ಬಿಟ್ಟಿದೆ, ಮೈಕೆಲ್ಲ ಸುಸ್ತಾಗ್ಬಿಟ್ಟಿದೆ. ಸರಿ, ಅವನಿಗೆ ಕರ್ಕೊಂಡು ಬಂದ್ಬಿಟ್ಟು 36 ವೆರೈಟಿ ಊಟ ಕೊಟ್ರೆ ಅವ್ನು ನಿಮ್ಗೆ ಆಶೀರ್ವಾದ ಕೊಡ್ತಾನೋ ಕೊಡಲ್ವ? ಕೊಡ್ತಾರೆ. ಹಾ, ಕೊಡ್ತಾನ? ಕೊಡಲ್ಲ. ಯಾಕೆ ಕೊಡಲ್ಲ? ನೀವು ಒಳ್ಳೆ ಊಟ ಕೊಟ್ಟಿದ್ದೀರಿ, ಮಸಾಲೆ ದೋಸೆ ಅಂತೆ, ಸೆಟ್ ದೋಸೆ ಅಂತೆ, ಸಾಂಬಾರ್ ಅಂತೆ, ಪಲಾವ್ ಅಂತೆ, ಗೋಬಿ ಮಂಚೂರಿ ಅಂತೆ, ಐಸ್ ಕ್ರೀಮ್ ಅಂತ ಎಲ್ಲ ಕೊಟ್ಟಿದ್ದೀರಿ. ಆಶೀರ್ವಾದ ಕೊಡ್ತಾನ? ಆಗಲ್ವಲ್ಲ, ಬಾಯಿ ಹಾ? ಕಹಿಯಾಗಿ ತಿನ್ನಕ್ಕ ಆಮೇಲೆ ಆಗಲ್ವಲ್ಲ. ಅವಾಗ ಅವನಿಗೆ ಯಾವ್ದರ ಅವಶ್ಯಕತೆ ಇದೆ? ಮೆಡಿಸಿನ್ ಅವಶ್ಯಕತೆ. ಶರೀರ ಮೊದಲು ನಾರ್ಮಲ್ ಲೆವೆಲ್ಗೆ ಬರ್ಬೇಕಲ್ವಾ? ಹ್ಮ್ ಅವನಿಗೆ ಊಟ ತಿಂಡಿ ಇಲ್ದಿದ್ರು ಪರವಾಗಿಲ್ಲ, ಶರೀರಕ್ಕೆ ಕಾಯಿಲೆ ಇಲ್ದಿರುವಂತ ಲೆವೆಲ್ ಬರ್ಬೇಕು, ಹೌದಲ್ವಾ? ಹಾಗೆ ಆತ್ಮೀಯರೇ, ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಬೇರೆಯವರ ಜೀವನದಲ್ಲಿ ಸಾಲವನ್ನ ಮೊದಲು ತೀರಿಸ್ಕೊಳ್ಳಿ. ವಿಕರ್ಮವನ್ನ ವಿನಾಶ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಧನ ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು, ಎಷ್ಟೇ ಧನ ಇದ್ರೂ ಕೂಡ ಮಾನಸಿಕ ನೆಮ್ಮದಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಹೇಳಿ ಆತ್ಮೀಯರೇ? ಹೌದು ಅಲ್ವ? ಅದಕ್ಕಾಗಿ ಮೊದಲನೇದಾಗಿ ನಾವು ರಾಜಯೋಗವನ್ನು ಆರಂಭ ಮಾಡಿದಾಗ ನಮ್ಮ ಸಾಲವನ್ನ ಮೊದಲು ತೀರಿಸ್ಕೊಳ್ಳೋಣ. ಮಾಸ್ಟರ್ ಸರ್ವಶಕ್ತಿವಂತರಾಗಿ ಭಗವಂತನಿಂದ ಶಕ್ತಿಗಳು ನನ್ನ ಮೂಲಕ ಪ್ರವಾಹ ಆದಾಗ ಆಟೋಮೆಟಿಕಲಿ ನಿಮ್ಮ ಕಾಯಿಲೆಗಳು ಕೂಡ ಏನಾಗ್ತಾ ಹೋಗ್ತವೆ, ವಾಸಿ ಆಗ್ತಾ ಹೋಗ್ತದೆ. ನೀವು ಎಕ್ಸ್ಟ್ರಾ ನೀವೇನು ಭಗವಂತನ ಟ್ರೀಟ್ಮೆಂಟ್ ತಗೊಳ್ಬೇಕಾದಂತ ಅವಶ್ಯಕತೆ, ಅನಿವಾರ್ಯತೆ ಇರೋದಿಲ್ಲ. ಓಕೆ, ಅದಕ್ಕಾಗಿ ಹೆಚ್ಚಿನ ಸಮಯ ಈ ಸಮಾನದಲ್ಲಿ ಕೂತ್ಕೊಳ್ಳಿ, ಯಾಕಂದ್ರೆ ಅದರ ಅವಶ್ಯಕತೆ ಇದೆ. ಈಗ ಹೊಸದಾಗಿ ಬಾಬನ್ ಮನೆಗೆ ಮಕ್ಕಳು ಬಂದಿರ್ತಾರೆ ಅಲ್ವಾ, ಅವ್ರೇನೋ ಸಮಸ್ಯೆ ತಗೊಂಡ್ಬಿಟ್ಟು ಪತಿ ಶರೀರ ಬಿಟ್ಟಿರ್ತಾರೆ. ನೋಡಿದ್ದೀನಿ ನಾನು ಬಾಬನ್ ಮನೆಯಲ್ಲಿ, ಯಾವಲ್ಲೂ ಅವ್ರ ಜೀವನದಲ್ಲಿ ತುಂಬಾ ಏನೋ ಒಂದು ಘಟನಾವಳಿಗಳಾಗಿರ್ತವೆ, ಲಾಸ್ ಆಗಿರ್ತದೆ, ಪತಿ ಶರೀರ ಬಿಟ್ಟಿರ್ತಾರೆ, ಮಕ್ಕಳ ಶರೀರ ತುಂಬಾ ಮಾನಸಿಕ ನೋವು ಇರ್ತದೆ ಅವ್ರಿಗೆ. ಸರಿ, ಅವ್ರಿಗೆ ಶಾಂತಿ ತಗೊಳ್ಳಿ ಅಂದ್ರೆ ತಗೊಳ್ತಾರ ಅವರು? ಇಲ್ಲ ತಾನೆ. ಅವಾಗ ಅವ್ರು ಹೇಳಿರುವಂತ ಮಾತನ್ನು ನಾವು ಕೇಳಬೇಕಾಗ್ತದೆ ಕೆಲವೊಂದ್ಸಲ. ಅವರು ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ನಾವು ಕೊಡಬೇಕಾಗ್ತದೆ. ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ ಮೊದಲನೇದಾಗಿ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಇರುವಂತ ಕಾಯಿಲೆಗಳನ್ನು ಮೊದಲು ದೂರ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಮೂಲಕ ಸರ್ವಶಕ್ತಿಗಳು ಪ್ರವಾಹ ಆಗುವಂತಹ ಆ ವಿಧಿಯನ್ನು ನಮ್ಮದನ್ನಾಗಿ ಮಾಡಬೇಕು. ಅದಕ್ಕಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ಸೂರ್ಯನ ರೂಪದಲ್ಲಿ ವಿಶ್ವದಲ್ಲಿರುವಂತ ಸರ್ವ ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ಅವರ ಸಮಸ್ಯೆ ಪರಿಹಾರ ಆಗುವಂತಹ ಎಲ್ಲ ಸಂಕಷ್ಟವನ್ನ ದೂರ ಮಾಡುವಂತಹ ಶಕ್ತಿ ಕೊಡ್ಲಿಕ್ಕೆ ನಾನೇನಾಗ್ಬೇಕು, ನಿಮಿತ್ತನಾಗ್ಬೇಕು. ಬಲ್ಬ್ ಆಗ್ಬೇಕು, ಸೂರ್ಯ ಆಗ್ಬೇಕು ಸೂರ್ಯ ಅಲ್ವಾ? ಸೂರ್ಯನಾಗಿ ವಿಶ್ವಕ್ಕೆ ಎಲ್ಲರಿಗೂ ಕೂಡ ಕೊಡಬೇಕಾಗ್ತದೆ. ಯಾವುದೋ ಒಂದು ರೂಮಿಗೋ, ಯಾವುದೊಂದು ಊರಿಗೋ, ಯಾವುದೊಂದು ಸ್ಥಳಕ್ಕೋ, ಯಾವುದೊಂದು ಮನೆಗೂ ಅಲ್ಲ ಆತ್ಮೀಯರೇ. ಅದು ವಿಶ್ವಕ್ಕೆಲ್ಲರಿಗೂ ಬೇಕಾಗಿರುವಂತ ಶಕ್ತಿ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿ ಆ ಶಕ್ತಿಗಳೇನಾಗ್ಬೇಕು, ಪ್ರವಾಹ ಆಗ್ಬೇಕು. ಮತ್ತು ಅದರಲ್ಲಿ ಎಲ್ಲ ಶಕ್ತಿಗಳು ಕೂಡ ಇರಬೇಕಾಗ್ತದೆ. ನಿಮ್ಗೆ ಫೀಲಿಂಗ್ ಆಗ್ಬೇಕು, ಯಾವುದೇ ಅದರಲ್ಲಿ ಮಿಸ್ ಆಗ್ಬಾರ್ದು. ಡಾಕ್ಟರ್ ಹಾಸ್ಪಿಟಲ್ ಇದ್ದಾಗ ಎಲ್ಲಾ ಮಾತ್ರೆಗಳು ಇರ್ಬೇಕಲ್ವಾ ಅವನ ಹತ್ರ, ಎಲ್ಲಾ ಕಾಯಿಲೆಗೂ ಗುಣ ಮಾಡುವಂಥದ್ದು ಇರ್ಬೇಕಲ್ಲ. ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಕಣ್ಣಿನ ಡಾಕ್ಟರ್ ಬೇರೆ, ಕಿವಿ ಡಾಕ್ಟರ್ ಬೇರೆ, ಮೂಗಿನ ಡಾಕ್ಟರ್ ಬೇರೆ, ಮಣ್ಣಿ ಡಾಕ್ಟರ್ ಬೇರೆ ಅಲ್ವಾ, ಬೆನ್ನು ಹುರಿ ಡಾಕ್ಟರ್ ಬೇರೆ, ಹಾರ್ಟಿನ ಡಾಕ್ಟರ್ ಬೇರೆ, ಕಿಡ್ನಿ ಡಾಕ್ಟರ್ ಬೇರೆ, ನರದ ಡಾಕ್ಟರ್ ಬೇರೆ. ಮೊದಲೆಲ್ಲ ಏನಿತ್ತು, ಏನ್ ಕಾಯಿಲೆ ಇದು ಒಂದೇ ಡಾಕ್ಟರ್ ಅಲ್ವಾ, ಹೋಗ್ಬಿಟ್ಟು ಮಾತ್ರೆ ಕೊಟ್ಬಿಟ್ಟು ಕಡಿಮೆ ಆಗ್ಬಿಟ್ಟಿರೋದು. ಈಗ ಬೇರೆ ಬೇರೆ ಡಾಕ್ಟರ್ ಇದ್ರೂ ಕೂಡ ಕಾಯಿಲೆಗಳೇನಾಗ್ತಾ ಇಲ್ಲ, ಗುಣ ಆಗ್ತಾ ಇಲ್ಲ. ಅದಕ್ಕಾಗಿ ಕೇವಲ ನೀವು ಯಾವುದೋ ಒಂದು ಸಮಸ್ಯೆಯನ್ನ ಮಾತ್ರ ಪರಿಹಾರ ಮಾಡುವಂತವರಾಗಬಾರ್ದು. ವಿಶ್ವದ ಸರ್ವರ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನೀವು ನಿಮಿತ್ತರಾಗಬೇಕಾಗ್ತದೆ. ಆ ಸಮಯದಲ್ಲಿ ನಿಮ್ಮ ಮೂಲಕ ಆ ಶಕ್ತಿ ಪ್ರವಾಹ ಆಗಿದ್ದ ಅನುಭವ ಆಗ್ತದೆ. ಹೆಚ್ಚಿನ ಸಮಯದಲ್ಲಿ ನಿಮ್ಮ ಮನಸ್ಸು ಮತ್ತು ಶರೀರ ಬಿಸಿಯಾಗತ್ತೆ.
ಏನಾಗ್ತದೆ? ಬಿಸಿಯ. Yeah. ಕೆಲವೊಂದ್ಸಲ ಕೆಲವೊಂದು ಕಾಯಿಲೆಯನ್ನು ಗುಣ ಮಾಡ್ಲಿಕ್ಕೆ ನೋಡಿ ಹಲ್ಲು ನೋವಿದೆ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕು ಹಲ್ಲು ನೋವಿದ್ದಾಗ? ಅಲ್ಲಿಂದ ಡಾಕ್ಟರ್ ಹತ್ರ ಹೋಗೋದು. ಹೌದು, ಅವ್ರು ಹಲ್ಲು ತೆಗೆದ್ರು, ಆಮೇಲೆ ನೋವು ಬರ್ತಾ ಇದೆ, ಏನ್ ಮಾಡ್ಬೇಕು? ತಣ್ಣಗಿರಲು ಆ ತಣ್ಣಗಿರೋ ಮೆಡಿಸಿನ್ ತಗೊಂಡು ICD ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಐಸ್ ಅಂದ್ರೆ ತಂಪಾಗಿರುವಂತ ವಸ್ತುವನ್ನು ಇಡಬೇಕಾಗ್ತದೆ. ಹಾಗೆ ಕೆಲವೊಂದ್ಸಲ ನಿಮ್ಮ ಶರೀರದಿಂದ ತಂಪು ಅಂದ್ರೆ ಶಾಂತಿಯ ಅನುಭವನ ಆಗ್ತದೆ, ಕೆಲವೊಂದ್ಸಲ ಶಕ್ತಿಯ ಅನುಭವನ ಆಗತ್ತೆ. ಇದ್ಯಾಕೆ ಹಿಂಗಾಗತ್ತೆ ಅಂತ ನೀವು ಯೋಚನೆ ಮಾಡೋದು ಬೇಡ. ಅದರಲ್ಲೂ ಕೂಡ ಒಂದು ಹಗುರತೆಯ ಅನುಭವ ಹೇಳುವಂಥದ್ದು ಆಗ್ತಾ ಇರ್ತದೆ. ಈ ರೀತಿಯ ಅನುಭವ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಸ್ಥಿತಿ ಯಾವುದು? ಮಾಸ್ಟರ್ ಸರ್ವ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಯಲ್ಲಿ ಇರಬೇಕು? ಪರಮಾತ್ಮನ. ಸರಿ, ನಿಮ್ಮ ಬರ್ತಡೇ, ನಿಮ್ಮ ತಂದೆ ಎಲ್ಲರಿಗೂ ಉಡುಗೊರೆ ಕೊಡ್ತಾ ಇದ್ದಾರೆ, ಅವನ ಮಡಿಲಲ್ಲೂ ಕುತ್ಕೊಂಡಿದ್ದೀರಿ, ಕೈಯಲ್ಲಿ ಮೊಬೈಲು ಕೂಡ ಹಿಡ್ಕೊಂಡಿದ್ದೀರಿ, ಸರಿನೋ ತಪ್ಪು? ತಪ್ಪು. ತಪ್ಪು. ಅವನು ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ಕಾಫಿ ಕುಡಿತಾ ಇದ್ದೀರಿ, ಸರಿನೋ ತಪ್ಪು? ತಪ್ಪು. ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಅಪ್ಪನ ಹತ್ರ ಏನೋ ಮಾತಾಡ್ತಾ ಇದ್ದೀರಿ, ಸರಿನೋ ತಪ್ಪು? ತಪ್ಪು. ತಪ್ಪು. ಏನ್ ಮಾಡ್ಬೇಕು? ಸುಮ್ನೆ ಕೂತಿರ್ಬೇಕು. ಅದನ್ನ ಮಾಡ್ತೀವಾ? ಮಾಡಲ್ಲ. ಮಾಡಲ್ಲ ತಾನೇ. ಯಾರು ಬರ್ತಾರೆ, ಯಾರು ಮಾತಾಡ್ತಾರೆ, ಅದು ನಿಮ್ ಕೆಲಸ ಅಲ್ಲ. ಸೇವಾ ಕೇಂದ್ರಕ್ಕೆ ಹೋದಾಗ, ಬೇರೆ ಕಡೆ ಹೋದಾಗ, ಈಗ ನೀವು ಬಂದಿದ್ದೀರಾ ಆನ್ಲೈನ್, ನಿಮ್ದೇನು ಕಷ್ಟ ಇದೆ ಸಂಕಷ್ಟ ಇದೆ ನನಗೇನು ಗೊತ್ತು? ನೀವು ಭಗವಂತನಿಗೆ ಕೇಳ್ತೀರಾ, ಸರಿನಾ? ನನ್ನ ಕೆಲಸ ಏನು? ಭಗವಂತ ಯಾರನ್ನ ಕರ್ಸಿದೆಯೋ ಅವನನ್ನು ಕೊಡ್ಲಿಕ್ಕೆ ನನ್ನನ್ನ ನಿಮಿತ್ತ ಮಾಡು. ಯಾಕೆ ನಿಮಿತ್ತ ಮಾಡು ಅಂತಂದ್ರೆ ನಿಮ್ ಜೊತೆಗೆ ಯಾವ್ದೋ ಜನ್ಮದಲ್ಲಿ ನಾನು ತಗೊಂಡಿರ್ತಾನೆ, ಅದಕ್ಕೆ ಇವಾಗ ಬಾಬಾ ಸೆಟಲ್ಮೆಂಟ್ ಮಾಡ್ತಿದ್ದಾರೆ ಅಕೌಂಟ್ ಅನ್ನ, ಅಲ್ವಾ? ಸುಮ್ನೆ ನಾನೇನು ಕೊಡ್ತಾ ಇಲ್ಲ, ಅಥವಾ ನನ್ನ ಮೂಲಕ ಭಗವಂತನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಮಜಾ ಗೊತ್ತಾ ಆತ್ಮೀಯರೇ? ಈಶ್ವರ್ಯ ಜೀವನ. ಎಷ್ಟು ಆತ್ಮಗಳು ಬರ್ತಾರೆ, ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ, ತುಂಬಾ ಚೆನ್ನಾಗಿ ಸೇವೆಗೆ ಸಹಯೋಗನು ಕೊಡ್ತಾರೆ, ಮನಸ್ಸ ವಾಚ ತನು ಮನಧನದಿಂದ. ಯಾವುದೋ ಒಂದು ಸೆಟ್ ಟಕ್ಕಂತ ದೂರ ಆಗ್ಬಿಡ್ತಾರೆ. ಕೇಳ್ತಾನೆ, ಬಾಬಾ ಇದಕ್ಕೆ ಏನಾಯ್ತು ಈ ಆತ್ಮನಿಗೆ? ನನ್ನಿಂದ ತಪ್ಪಾಯ್ತಾ? ಹೇಳ್ತಾರೆ, ಅವನ್ ಲೆಕ್ಕಾಚಾರ ಕ್ಲಿಯರ್ ಆಯ್ತು, ಅವ್ರು ಹೋಗ್ತಾರೆ, ನೀನೇನು ಮಾಡ್ಲಿಕ್ಕೆ ಆಗಲ್ಲ, ಮುಗೀತಲ್ಲಿ ಅಷ್ಟೇ. ಆಮೇಲೆ ನೀವೇನು ಮಾಡ್ಬೇಕು ಅಂತದ್ದು ಅವ್ರು ಬರೋದಿಲ್ಲ. ಓಕೆ, ನಾನೇನ್ ಚೆಕ್ ಮಾಡ್ತೇನೆ, ನನ್ನಿಂದ ಏನೂ ತಪ್ಪಾಗಬಾರ್ದು ಅಷ್ಟೇ, ಅಲ್ವಾ? ಹಾಗೆ ಇಲ್ಲಿ ಕೆಲವೊಂದ್ಸಲ ಸಿಟ್ಟು ಮಾಡ್ಕೊಂಡು ಹೋಗೋರು ಇರ್ತಾರೆ, ಕೆಲವರು ತನ್ನಿಂದಾನೆ ಹಾಗೆ ಹೋಗೋರು ಇರ್ತಾರೆ. ಅದ್ರ ಬಗ್ಗೆ ನಾವೇನ್ ಮಾಡಬಾರ್ದು? ಯೋಚನೆಯನ್ನ ಮಾಡಬಾರ್ದು. ನಮ್ಮ ಕೆಲಸವನ್ನ ನಿರಂತರವಾಗಿ ನಾವು ಮಾಡ್ತಾ ಇರ್ಬೇಕಾಗ್ತದೆ, ಲೌಕಿಕದಲ್ಲಿರ್ಲಿ ಅಲೌಕಿಕದಲ್ಲಿರ್ಲಿ, ಅಲ್ವಾ? ಈಗ ಸೂರ್ಯನ ಬೆಳಕಿನಲ್ಲಿ ಇವತ್ತು ಯಾರೋ ಕೆಟ್ಟ ಕೆಲಸ ಮಾಡಿದ್ರು ಅಂತ ಸೂರ್ಯ ನಾಳೆ ಬೆಳಗ್ಗೆ ಅವರಿಗೆ ಏನಾದ್ರು ಕತ್ಲೆ ಕೊಡ್ತಾರ? ನಾಳೆ ಬೆಳಕು ಕೊಡೋದಿಲ್ಲ ಅಂತ ಹೇಳ್ತಾನೆ? ಇಲ್ಲವಲ್ಲ. ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರಿ. ಸರಿ, ಅವರು ನಿಮ್ಮ ಸಮ್ಮುಖದಲ್ಲಿ ಬರದೇ ಇರ್ಬೋದು, ನಿಮ್ಮ ಫೋನನ್ನು ಅಟೆಂಡ್ ಮಾಡದೇ ಇರ್ಬೋದು, ಅವ್ರು ನಿಮ್ಗೆ ಫೋನ್ ಮಾಡದೇ ಇರ್ಬೋದು, ಅವ್ರ ಬಗ್ಗೆ ಸದಾ ಶುಭ ಭಾವನೆ ಇಟ್ಕೊಳ್ಳಿ. ಬಾಬಾ ಅವರಿಗೂ ಒಳ್ಳೇದಾಗ್ಲಿ, ಭಗವಂತನ ಶಕ್ತಿ ಅವರಿಗೂ ತಲುಪಿಸುವಂತ ಕೆಲಸವನ್ನ ಮಾಡಿ, ಶುಭ ಭಾವನೆ ಶುಭ ಕಾಮನೆಯಿಂದ ಇರಿ. ಹೀಗೆ ಮಾಸ್ಟರ್ ಸರ್ವಶಕ್ತಿವಂತ ಅಂತಂದ್ರೆ ನನ್ನ ಮನಸ್ಸನ್ನ ಭಗವಂತ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ ಆ ದಿನ ಅವನಿಗೆ ಯಾರ್ಯಾರು ಏನೇನು ರಿಕ್ವೆಸ್ಟ್ ಅನ್ನು ಹಾಕಿದಾರೋ ಅದನ್ನು ಪೂರ್ಣ ಮಾಡ್ಲಿಕ್ಕೆ ನನ್ನ ಮನಸ್ಸನ್ನು ಯಾರು ಕೇಳ್ಕೊಡ್ಬೇಕು? ಪರಮಾತ್ಮನ. ಆ ಸಮಯದಲ್ಲಿ ನಿಮ್ಮ ವೈಯಕ್ತಿಕವಾದಂತ ಇಚ್ಛೆಗಳನ್ನ ಭಗವಂತನ ಎದುರುಗಡೆಗೆ ಹೇಳಬೇಕು, ಹೇಳಬಾರ್ದು? ಹೇಳ್ಬಾರ್ದು. ಹೇಳ್ಬಾರ್ದು. ಅರ್ಥ ಆಯ್ತಾ? ಅವಾಗ ನನಗೆ ಊಟ ಕೊಡು, ತಿಂಡಿ ತಿನ್ನಿಸೋದು ಯಾವುದನ್ನು ಕೂಡ ಹೇಳಬಾರ್ದು. ನೀವು ಕೇವಲ ಭಗವಂತನ ಪಕ್ಕದಲ್ಲಿದ್ದೀರಿ, ನಿಮ್ಮಿಂದ ಶಕ್ತಿಗಳು ಹೋಗ್ತಾ ಇದ್ದಾವೆ. ಎಲ್ಲಿಗೆ ಹೋಗ್ತಾ ಇದ್ದಾವೆ? ಪೂರ್ತಿ ವಿಶ್ವಕ್ಕೆ ಹೋಗ್ತಾ ಇದೆ, ಪೂರ್ತಿ ವಿಶ್ವಕ್ಕೆ ಹೋಗ್ತಾ ಇದೆ. ಯಾವುದೋ ಒಂದು ಆತ್ಮನಿಗೆ, ಯಾವುದೋ ಒಂದು ಪೇಷಂಟಿಗೆ ಬೇಡ. ಹೌದು. ಓಕೆ, ಹಾಗಿದ್ರೆ ಅಣ್ಣವ್ರೆ, ಯಾರೊಬ್ರು ಕೇಳ್ತಾರಲ್ವಾ ನಮ್ಮ ಪೇಷಂಟ್ಗಳಿಗೆ ಗುಣ ಮಾಡಿ, ಈ ಕಾಯಿಲೆ ಗುಣ ಮಾಡಿ ಅಂತ. ಓಕೆ, ಬಾಬನಿಗೆ ನೀವು ಹೇಳಿಬಿಟ್ಟು ನಿಮ್ಮ ಮನಸ್ಸನ್ನು ಭಗವಂತನಿಗೆ ಕೊಟ್ಟಾಗ ನೀವು ಅಷ್ಟು ಸ್ವಚ್ಛ ಶುದ್ಧ ಪವಿತ್ರವಾಗಿದ್ರೆ, ಆ ಆತ್ಮನ ಲೆಕ್ಕಾಚಾರ ಕ್ಲಿಯರ್ ಆಗುವಂತ ಸಮಯ ಬಂದಿದ್ರೆ ನಿಮ್ಮ ಮೂಲಕ ಬಾಬಾ ಅವ್ರಿಗೆ ಶಕ್ತಿಯನ್ನ ಕೊಡ್ತಾರೆ. ಹಾಗಾದ್ರೆ ನೀವು ಕಣ್ಣಲ್ಲಿ ಇಮರ್ಜ್ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಕೆಲವೊಂದು ದಿನಗಳ ನಂತರ, ಕೆಲವೊಂದು ವಾರಗಳ ನಂತರ, ಕೆಲವೊಂದು ಗಂಟೆ ನಂತರ ಅವರಿಂದ ಫೋನ್ ಬರ್ತದೆ, ಅಣ್ಣವರೇ ಥ್ಯಾಂಕ್ ಯು, ನಮ್ಮ ಸಮಸ್ಯೆ ಪರಿಹಾರ ಆಯ್ತು. ನೀವೇನ್ ಮಾಡ್ಬೇಕು? ಯಾರು ಮಾಡಿದ್ದು? ಭಗವಂತ. ನಾನು ಹೇಳ್ಬೇಕು ಬೇಡ?
ನಿಮ್ ಕೆಲಸ ಹೌದು. ಏನು? ಬಾಬಾ ಥ್ಯಾಂಕ್ ಯು. ಅವನಿಗೆ ಕನ್ಫರ್ಮ್ ಆಗ್ತದೆ, ಎಸ್ ಬಾಬಾ ನನ್ನನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಬಾಬಾ ನನ್ನನ್ನ ಯೂಸ್ ಮಾಡ್ತಾ ಇದ್ದಾರೆ, ನನ್ನನ್ನು ಸಾಧನವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಅಷ್ಟಕ್ಕೆ ಮಾತ್ರನೇ ಬಿಟ್ರೆ ಅಭಿಮಾನ ಬರದೇ ಇರಲಿ. ಹೌದು. ನಿಮ್ಮೊಂದು ಕನ್ಫರ್ಮೇಶನ್ಗೆ ಬಾಬಾ ಆ ರೀತಿ ಏನ್ ಮಾಡ್ತಾರೆ, ಯಾರ ಸಮಸ್ಯೆನ ಪರಿಹಾರ ಮಾಡಿಸ್ಬೇಕು ಅವರನ್ನು ನಿಮ್ಮ ಸಮ್ಮುಖದಲ್ಲಿ ಏನ್ ಮಾಡ್ತಾರೆ, ತರಿಸ್ತಾರೆ. ತಂದು ಬಿಟ್ಟು ನಿಮ್ಮ ಮೂಲಕ ಮಾಡಿದ್ದೇನೆ ಅಂತ ಅನಿಸುತ್ತೆ ನಿಮಗೆ, ಅದ ಮಾಡಿರೋದು ನೀವಲ್ಲ, ಮಾಡಿರೋದು ಯಾರು? ಪರಮಾತ್ಮನು ತಂದೆ. ಹಾಗಂತ ಯಾರ್ದು ಒಬ್ಬರದು ಇಬ್ಬರದು ಸಮಸ್ಯೆ ಪರಿಹಾರ ಆಯ್ತು ಅಂತ ನನಗೆ ಮಾಡ್ಲಿಕ್ಕೆ ಬರ್ತದೆ, ನಾನು ಗ್ಯಾರಂಟಿ ಕೊಡ್ತೇನೆ ಅಂತ ಯಾರಿಗೂ ಗ್ಯಾರಂಟಿ ಕೊಡ್ಲಿಕ್ಕೆ ಹೋಗ್ಬಿಟ್ಟು. ಹೌದು. ಯಾಕಂದ್ರೆ ಕೆಲವ್ರದ್ದು ಸಾಲ ತುಂಬಾ ಇರ್ತದೆ, ಅವಾಗ ನೀವು ಹೇಳಿದ್ರು ಬಾಬಾ ಕೊಡೋದೇ ಇಲ್ಲ, ಸರಿನಾ? ಅದಕ್ಕಾಗಿ ಯಾರು ಏನಾದ್ರು ಸಮಸ್ಯೆ ಹೇಳೋದಷ್ಟೇ ಕೆಲಸ. ನೋಡಿ ಆತ್ಮೀಯರೇ, ಲೌಕಿಕದಲ್ಲೂ ಕೂಡ ಒಂದು ಮದುವೆ ಮಾಡ್ಬೇಕಾದ್ರೆ ಒಂದು ಬ್ರಾಹ್ಮಣ ಎದುರುಗಡೆ ನಿಂತ್ಬಿಟ್ಟು ಪೂಜೆ ಮಾಡ್ತಾನೋ ಮಾಡಲ್ವೋ? ಮಾಡ್ತಾರೆ. ಯಾವ ಸಂಕಲ್ಪದಿಂದ ಮದುವೆ ಮಾಡ್ತಾನ? ಒಳ್ಳೆ ಸಂಕಲ್ಪ. ಆ ವಧುವರರು ಪತಿ ಪತ್ನಿ ಆದರೂ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ ಹೇಳುವಂತ ಉದ್ದೇಶ. ಹೌದಾ? ಹೌದಲ್ಲ? ಹೌದು. ಹಾಗೆ ಮದ್ವೆ ಆದವರೆಲ್ಲ ಚೆನ್ನಾಗಿರ್ತಾರ? ಇಲ್ಲ. ಡೈವೋರ್ಸ್ ಆಗೋದಿಲ್ವಾ? ಅದೇ. ಜಗಳ ಆಗೋದಿಲ್ವಾ? ಅದೇ. ಒಬ್ಬ ಬ್ರಾಹ್ಮಣ ಮಾಡಿರುವಂತ ಮದುವೆ ಚೆನ್ನಾಗಿರ್ತದೆ, ಇನ್ನೊಂದು ಹಾಳಾಗ್ಬಿಡ್ತದೆ. ಹಾಗಾದ್ರೆ ಬ್ರಾಹ್ಮಣ ಕಾರಣನ? ಅಲ್ಲ. ಅದಕ್ಕೆ ಅವ್ರು ಮಾಡಿದ ಕಾರಣ. ಯಾವಾಗ್ಲೂ ಯಾವುದೇ ವ್ಯಕ್ತಿಗಳಿಗೆ ಎಂದು ಕೂಡ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ. ಹೋಗಬೇಡಿ. ನಿಮ್ಮ ಅಪ್ಪನನ್ನ ನಂಬಬಿಟ್ಟು ಸರಿ, ಎಂದು ಕೂಡ ಗ್ಯಾರಂಟಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಓಕೆ? ಡಾಕ್ಟ್ರು ಕೂಡ ಕಾಯಿಲೆ ಗುಣ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಡೋದಿಲ್ಲ. ಕೊಡ್ತಾರಾ? ಇಲ್ಲ, ಕೊಡಲ್ಲ. ಓಕೆ, ಅವ್ರ ಕಾಯಿಲೆ ಗುಣ ಆಗ್ಲಿ, ಸಮಸ್ಯೆಗಳ ಪರಿಹಾರ ಆಗ್ಲಿ, ಸಂಕಲ್ಪ ಮಾಡೋಣ. ಆಯ್ತು ಅಕ್ಕೋರೆ, ನಾ ಬಾಬನಿಗೆ ಹೇಳ್ತೀವಿ. ಹೌದು. ಎಷ್ಟು ದಿನದಲ್ಲಿ ಆಗತ್ತೆ ಅದ್ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಸಾಲ ಇದೆ ಏನಿದೆ ನಮ್ಗೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ನಾವು ಅಪ್ಲಿಕೇಶನ್ ಹಾಕ್ತೀವಿ ಅಂತಂದ್ರೆ, ನೀವು ಹಾಕಿರುವಂತ ಎಲ್ಲಾ ಅಪ್ಲಿಕೇಶನ್ಗಳು ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ಇರ್ಬೋದು, ಬೇರೆ ವಿಷಯದಲ್ಲಿ ಇರ್ಬೋದು, ಅದೆಲ್ಲವನ್ನ ಭಗವಂತ ಏನ್ ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ನೀವೇನು ಬೊಬ್ಬೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ, ಬಾಬನ ಹತ್ರ ಒಂದು ಮಾತನ್ನ ಹೇಳಿ, ಬಾಬಾ ನಾನು ಏನ್ ಬೇಕಾದ್ರೂ ಹೇಳಿ, ಅದ್ರಲ್ಲಿ ಕಲ್ಯಾಣ ಇದೆ, ಒಳ್ಳೇದಿದ್ರೆ ಮಾತ್ರ ನೀನು ಮಾಡು, ಇಲ್ಲಾಂದ್ರೆ ಮಾಡ್ಲೇಬೇಡ. ನೀನು ಒಂದು ಅಪ್ಲಿಕೇಶನ್ ಬಾಬನ ಹತ್ರ ಹೇಳ್ಕೊಳ್ಳಿ. ಹೌದು. ಯಾವುದೇ ಸೇವೆ ಇರ್ಲಿ, ಯಾವುದೇ ವೈಯಕ್ತಿಕ ವಿಷಯ ಇರ್ಲಿ, ಅದರಲ್ಲಿ ಕಲ್ಯಾಣ ಇದ್ದರೆ ಮಾತ್ರ ನೀನು ಅದನ್ನ ಸಾಕಾರ ಮಾಡು, ಇಲ್ಲ ನಾನು ಎಷ್ಟು ಬೊಬ್ಬೆ ಹೊಡೆದ್ರು ಮಾಡೋದು ಬೇಡ ಅಲ್ವಾ? ನಾವು ಚಿಕ್ಕವರಿದ್ದಾಗ ನಮ್ಗೆ ತೊಂದರೆ ಆಗತ್ತೆ ಅಂದ್ರೆ ಅಪ್ಪ ಅಮ್ಮ ಅದನ್ನು ಕೊಡಿಸ್ತಾ ಇರ್ಲಿಲ್ಲ. ನಾವು ಗಾಡಿದ್ರು ಬೇಡದ್ರು ಊಟ ಬಿಟ್ಟರು ಕೊಡಿಸ್ತಾ ಇರ್ಲಿಲ್ಲ. ಯಾಕೆ ಹೇಳಿ? ಅದು ನಿಮ್ಗೆ ತೊಂದರೆ ಆಗತ್ತೆ ಅಂತ ಗೊತ್ತಿರ್ತಿತ್ತಲ್ಲ. ಹೌದು. ಆಮೇಲೆ ಗೊತ್ತಾಗ್ತಿತ್ತು, ಹೌದು ಅಪ್ಪ ಅಮ್ಮ ಮಾಡಿದ್ದು ಒಳ್ಳೇದಾಯ್ತು ಅಂತ. ಹಾಗೇನೆ ಆತ್ಮೀಯರೇ, ಹೇಳೋದಷ್ಟೇ ನಮ್ ಕೆಲಸ, ಮಾಡೋದು ಬಿಡೋದು ಯಾರ ಕೆಲಸ? ತಂದೆ ಕೆಲಸ. ಭಗವಂತನ ಕೆಲಸ. ಅರ್ಥ ಆಯ್ತಾ? ಅದಕ್ಕಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ಆ ಸಮಯದಲ್ಲಿ ಶಕ್ತಿಗಳು ಮಾತ್ರ ಪ್ರವಾಹ ಆಗ್ತಾ ಇರ್ತಾವೆ. ಯಾರ ಮೂಲಕ? ಪರಮಾತ್ಮ. ಅವಾಗ ಚೆಕ್ ಮಾಡ್ಕೊಳ್ಳಿ, ಒಂದು ದಿನದಲ್ಲಿ ಎಷ್ಟು ಸಮಯ ಈ ರೀತಿ ನಿಮ್ಮ ಮತ್ತು ಬೇರೆಯವರ ದುಃಖವನ್ನು ದೂರ ಮಾಡ್ಲಿಕ್ಕೆ ನೀವು ರಾಜಯೋಗವನ್ನು ಮಾಡ್ತಾ ಇದ್ದೀರಾ. ಈಗ ಒಂದು ನರ್ಸ್ ಹಾಸ್ಪಿಟಲ್ ಇರ್ತಾರೆ, ಒಂದು ಡಾಕ್ಟರ್ ಹಾಸ್ಪಿಟಲ್ ಇರ್ತಾರೆ. ಅವ್ರ ಕೆಲಸ ಏನು? ಬೇರೆಯವರ ಸಮಸ್ಯೆ ದೂರ ಮಾಡೋದೇ ಕೆಲಸ ತಾನೆ. ಮನೆಗೆ ಬಂದ್ರೆ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಕುಟುಂಬದವ್ರ ಜೊತೆಗಿರ್ತಾರೆ, ಅದು ಬೇರೆ ವಿಷಯ. ಹಾಗೆ ಒಂದು ದಿನದಲ್ಲಿ ಪೂರ್ತಿ ವಿಶ್ವದ ಕಲ್ಯಾಣಕ್ಕೋಸ್ಕರ ಎಷ್ಟು ಸಮಯ ಮನಸ್ಸನ್ನ ಬಾಬನ ಹತ್ರ ನಾನು ಕೊಡ್ತಾ ಇದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಬರೆಯೋದ್ರಿಂದ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಆಗೋದಿಲ್ಲ. ಹೌದು. ಬಾಯಲ್ಲಿ ಹೇಳೋದ್ರಿಂದ ಆಗೋದಿಲ್ಲ, ಮನಸ್ಸಿನಲ್ಲಿ ಹೇಳೋದ್ರಿಂದ ಆಗೋದಿಲ್ಲ. ಸರ್ವಶಕ್ತಿವಾನ್ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು? ತರಬೇಕು. ಶಕ್ತಿಗಳು ಪ್ರವಾಹ ಆಗಬೇಕು. ಶಕ್ತಿ ಪ್ರವಾಹ ಆಗುವ ಮೊದಲು ಆತ್ಮ ಮತ್ತು ಮನ ಬುದ್ಧಿ ಸಂಸ್ಕಾರ ಸ್ವಚ್ಛವಾಗಿರ್ಬೇಕು. ಏನಾಗಿರ್ಬೇಕು? ಸ್ವಚ್ಛವಾಗಿರ್ಬೇಕು. ಈಗ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಕೊರೋನಾ ಬಂದಿದೆ, ಅವ್ರೆಲ್ಲರಿಗೂ ಮೆಡಿಸಿನ್ ಕೊಡ್ತಾ ಇದ್ದಾರೆ, ಪೇಷಂಟ್ ಎಲ್ಲ ಅವ್ರ ಹತ್ರ ಹೋಗ್ತಾರೆ, ಅವಾಗ ಏನಾಗ್ತದೆ? ಅವ್ರಿಗೂ ಯಾರಿಗೆ? ಪೇಷಂಟ್. ಪೇಷಂಟ್ ಡಾಕ್ಟರ್ ಹೋಗಿದ್ ಯಾಕೆ? ಆಸೆ ಮಾಡ್ಕೊಳ್ಳಿಕ್ಕೆ. ಅಲ್ಲಾಗಿದ್ದೇನು?
ವಾಸಿ ಆಗಿಲ್ಲ ಅವ್ರಿಗೂ ಕೊರೋನಾ ಬಂದು ಕೊರೋನಾ ಇಲ್ದಿದ್ದವ್ರಿಗೂ ಡಾಕ್ಟರ್ ಮೂಲಕ ಕಾಯಿಲೆ ಬರ್ತತಾನೆ. ಹೌದು ಹಾಗೆ ಆತ್ಮೇಲೆ ನೀವು ಪರಿಶುದ್ಧವಾಗಿಲ್ಲ ಅಂತಂದ್ರೆ ಅವ್ರ ಸಮಸ್ಯೆ ಪರಿಹಾರ ಮಾಡೋ ಬದಲು ನಿಮ್ಮ ಸಮಸ್ಯೆಗಳು ಅವರಿಗೆ ಹರಡಲಿಕ್ಕೆ ನೀವು ಕಾರಣೀಕರ್ತರು ಆಗುವಂತ ಸಾಧ್ಯತೆಗಳು ತುಂಬಾ 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 ಇರ್ತವೆ. ಆವಾಗ ಈಶ್ವರನ ಹೆಸರನ್ನ ಹಾಳು ಮಾಡ್ಲಿಕ್ಕೆ ನೀವು ನಿಮಿತ್ತರಾಗ್ತೀರಿ. ನೀವು ಶಾಂತಿಗಂತ ಅವ್ರಿಗೆ ಕರೆದು ಬಿಟ್ಟು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಪರಿಣಾಮ ಏನು? ಪರಿಣಾಮ ಏನು? ಅವನೋಗ್ಬಿಟ್ಟು 4 ಜನರಿಗೆ ಹೇಳ್ತಾ ಇರ್ತಾನೆ, ಆಗ ಭಗವಂತನ ಹೆಸರು ಪ್ರಸಿದ್ಧಿ ಆಗತ್ತೋ ಹಾಳಾಗತ್ತೋ? ಹಾಳಾಗ್ತದೆ ಹಾಳಾಗುತ್ತೆ. ನೀವು ಆಶೀರ್ವಾದ ತಗೊಂಡ್ರು ಶಾಪ ತಗೊಂಡ್ರು? ಶಾಪ ಅದಕ್ಕಾಗಿ ಗಮನ ಇಲ್ಲಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗೋದು ಅಷ್ಟೇ ಅಲ್ಲ, ಆದ ನನ್ನ ಮೂಲಕ ಆ ಸಮಯದಲ್ಲಿ ಯಾವುದೇ ವಿಕಾರಗಳು, ಮಾಯ, ರಾವಣ ಬೇರೆಯವ್ರ ಕಡೆಗೆ ಹೋಗಬಾರ್ದು. ಅದ ಕಡೆಗೆ ನಾವೇನ್ ಮಾಡ್ಬೇಕಾಗತ್ತೆ? ತುಂಬಾ ಗಮನವನ್ನ ಕೊಡಬೇಕಾಗ್ತದೆ. ಅದಕ್ಕಾಗಿ ಬೇರೆಯವರಿಗೆ ಶಕ್ತಿ ಕೊಡೋ ಮೊದಲು ನೀವು ಪರಿಶುದ್ಧರಾಗಿ, ನೀವು ಸ್ವಚ್ಛರಾಗಿ, ನಿಮ್ಮ ಕಾಯಿಲೆಗಳನ್ನ ಮೊದಲನೇದಾಗಿ ನೀವು ಏನ್ ಮಾಡ್ಕೊಳ್ಳಿ? ಗುಣ ಮಾಡ್ಕೊಳ್ಳಿ. ನೀವು ಸದ್ಗುಣಧಾರಿಗಳಾಗಿ ದಿವ್ಯ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ. ನೀವು ಮೊದಲು ಒಳ್ಳೆಯವರಾಗಿ ಆತ್ಮೇರೆ. ನಿಮ್ಮ ಕಾಯಿಲೆನೇ ಗುಣ ಮಾಡ್ದೇನೆ ಬೇರೆಯವ್ರ ಕಾಯಿಲೆ ಗುಣ ಮಾಡ್ತೀವಿ ಅಂತಂದ್ರೆ ಯಾರೋ ಒಪ್ಪೋದಿಲ್ಲ. ಹೌದು ಓಕೆ, ಅದಕ್ಕಾಗಿ ಭಗವಂತ ಹೇಳ್ತಾರೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಅದಕ್ಕೆ ಭಗವಂತನ ಶಕ್ತಿಯಿಂದ ನಿಮ್ಮನ್ನ ಸ್ವ ಅಂತಂದ್ರೆ ಗೊತ್ತಿರ್ಲಿ ನಿಮಗೆ. ಸ್ವ ಅಂತಂದ್ರೆ ಏನು? ನಮ್ಮ ಪರಿವರ್ತನೆ, ನನ್ನ ಪರಿವರ್ತನೆ. ಅಂದ್ರೆ ನಾನ್ ಫಸ್ಟ್ ಪರಿವರ್ತನೆ ಆಗ್ಬೇಕು. ಆತ್ಮದ ಪರಿವರ್ತನೆ, ಶರೀರದ ಪರಿವರ್ತನೆ ಅಲ್ಲ. ಅಲ್ಲ, ಆತ್ಮದ ಪರಿವರ್ತನೆ. ಇಲ್ಲಿ ಸ್ವ ಅಂತಂದ್ರೆ ಆತ್ಮ ಗೊತ್ತಿರ್ಲಿ ನಿಮಗೆ. ಸ್ವ ಅಂದ್ರೆ ಶರೀರ ಅಲ್ಲ. ಬಾಡಿಗೆ ಮನೆಯಿಂದ ಸ್ವಂತ ಮನೆ ಬೇಕು, ಬಂಗಾರ ಬೇಕು, ಬಿಲ್ಡಿಂಗ್ ಬೇಕು, ಬಟ್ಟೆ ಬೇಕು, ಊಟ ಬೇಕು, ತಿಂಡಿ ಬೇಕು. ಯಾವ ಪರಿವರ್ತನೆ? ಆತ್ಮದ ಪರಿವರ್ತನೆ, ನನ್ನ ಆತ್ಮದ ಪರಿವರ್ತನೆ. ಯಾವುದರ ಆಧಾರದಲ್ಲಿ? ಮನ ಬುದ್ಧಿ ಸಂಸ್ಕಾರಗಳು ಎಷ್ಟು ಪರಿವರ್ತನೆ ಆಗ್ತದೋ ಅಷ್ಟು ಯಾವ ಪರಿವರ್ತನೆ ಆಗ್ತದೆ? ಆತ್ಮ ಪರಿವರ್ತನೆ ಅಲ್ವಾ? ನಿಮ್ಮ ಮನೇಲಿ ಸೆಗಣಿ ನೆಲ ಇದ್ದಾಗ ಮನೇಲಿ ಏನಿರ್ತದೆ? ನಿಮ್ಮ ಮನೇಲಿ ಸೆಗಣಿ ನೆಲ ಇದೆ, ಮಣ್ಣಿನ ನೆಲ ಇದೆ, ಏನಿರ್ತದೆ ಮನೆಯಲ್ಲಿ? ಅದೇ ಸೆಗಣಿ ಇರ್ತದೆ. ಅದ ಮೇಲೆ ಕಾಲಿಟ್ಟರೆ ಕಾಲು ಏನಾಗ್ತದೆ? ಬೆಳ್ಳಗಿರ್ತದೆ. ಸಗಣಿ ಕಾಲು ಬೆಳ್ಳಗಿರ್ತದ, ಕಪ್ಪಗಿರ್ತದ? ಕಪ್ಪಗಿರುತ್ತೆ. ಸರಿ, ಮಾರ್ಬಲ್ಸ್ ಹಾಕಿದಿರಿ, ಅವಾಗ ಕಾಲು ಹೆಂಗಿರ್ತದೆ? ಕ್ಲೀನಾಗಿರುತ್ತೆ. ನಿಮ್ಮಲ್ಲಿ ಏನಿದೆ ಅದೇ ತಾನೇ ಇರ್ತದೆ. ಹೌದು ನಿಮ್ಮ ಮನಬುದ್ಧಿ ಸಂಸ್ಕಾರ ಕ್ಲೀನ್ ಆಗಿದೆ, ನೀವು ಬೇರೆಯವ್ರಿಗೆ ಏನ್ ಕೊಡ್ಬೋದು? ಒಳ್ಳೆಯದನ್ನ ಕೊಡ್ಬೋದು. ಈಗ ಹೇಳಿ, ಯಾರ ಪರಿವರ್ತನೆ ಆಗ್ಬೇಕು? ಆತ್ಮದ ಪರಿವರ್ತನೆ. ಆತ್ಮನ ಪರಿವರ್ತನೆ. ಓಕೆ, ನನ್ನ ನಿಮ್ಮ ಮನೇಲಿ ಸೆಗಣಿ ನೆಲ ಇಟ್ರೆ ಬೇರೆಯವ್ರು ನಿಮ್ಮ ಮನೆಗೆ ಬಂದು ಓಡಾಡಿದ್ರೆ ಅವ್ರ ಕಾಲಿಗೆ ಏನ್ ಮೆತ್ಕೊಳ್ತದೆ? ಸಗಣಿ ಸಗಣಿ ಮೆತ್ಕೊಳ್ತದೆ. ಮೆತ್ಕೊಳ್ಳುತ್ತೆ. ನಿಮ್ಮ ಮನೇಲಿ ಟೈಲ್ಸ್ ಇದ್ರೆ ಏನಾಗ್ತದೆ? ಏನು ಮೆತ್ಕೊಳ್ತದೆ. ಸ್ವಚ್ಛವಾಗಿರುತ್ತೆ ಕಾಲು. ಸ್ವಚ್ಛವಾಗಿರ್ತದೆ. ಇದು ಯಾರ ಪರಿವರ್ತನೆ ಆಗ್ಬೇಕು? ಆತ್ಮನ ಪರಿವರ್ತನೆ. ನಾವು ಬೇರೆಯವ್ರ ಪರಿವರ್ತನೆ ಮಾಡೋದ್ರಲ್ಲಿ ಹುಷಾರಾಗ್ಬಿಟ್ಟಿದೀವಿ. ಹ್ಮ್. ಬಾಬಾ ಜವಾಬ್ದಾರಿ ನಿಮ್ಗೆ ಕೊಡ್ಲೇ ಇಲ್ಲ. ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ಭಗವಂತ? ನಾವು ನಿನ್ನ ಪರಿವರ್ತನೆ ನೀನು ಮಾಡ್ಕೋ. ಸ್ವಪರಿವರ್ತನೆ. ಓಕೆನಾ? ಅದಕ್ಕಾಗಿ ಮೊದಲನೇದಾಗಿ ಯಾವುದೇ ಕಾಯಿಲೆಗಳಲ್ಲಿ ಭಗವಂತನ ಶಕ್ತಿಯಿಂದ ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡಿದ್ದ ಅಂತ ನಾನೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊ. ಸರಿ, ಇವತ್ತು ಬಾಬಾ ನಮಗೆ ಮಾಸ್ಟರ್ ಸರ್ವಶಕ್ತಿವಾನ್ ಹೇಳುವಂತ ಸ್ವಮಾನದ ಬಗ್ಗೆ ತಿಳಿಸಿದ್ದಾರೆ. ಬಾಬನಿಗೆ ತುಂಬಾ ತುಂಬಾ ಧನ್ಯವಾದ. ಓಂ ಶಾಂತಿ.